ಇದೇ ಚಕ್ರಿ ಅದೇ ನಾಯಿಗೆ ನಾನು ಹಾಕಿದ್ದೆ, ಅದು ತಿನ್ನಿಲ್ಲ ಅಂತ ತಾನೇ ನಿಮಗೂ ಕೊಟ್ಟಿದ್ದೆ. ಸ್ವಲ್ಪ ಚಿಕ್ಕಲ್ಲಿ ಗುಂಡೇನಟ್ಟಿ ಅವರ ಕೇಸು. ದಾನಂಜಲಿ ಏನ್ ಹೇಳ್ತಾರೆ ನೋಡಿ, ಹನಿಗವನಗಳು ಸಿಕ್ಕಾಪಟ್ಟೆ ಕರೀತಾರೆ, ಇವತ್ತರ ಒಳ್ಳೆ ಹನಿಗವನ ಕೊಡ್ತಿದ್ದಾರೆ. ಮತ್ತು ಮಾತಲ್ಲಿ ಅವರು ಮೀಸೋರೆ ಇಲ್ಲ. ಯಾರಾದ್ರೂ 2 ವೀಲರ್ ಬೇಕು ಅಂತ ಹೋದ್ರೆ 4 ವೀಲರ್ ತಗಲಾಕುವಂತವ್ರು. ಅಷ್ಟು ಚೆನ್ನಾಗಿದೆ. ಅವರು ಹೆಂಡತಿ ಜೀವ ಹಿಂಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೇಳಿ ಸರ್, ಹೆಂಗೆ ಹಿಂಡೋಲ್ಲ ಅಂತ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಎಲ್ಲರಿಗೂ ನಮಸ್ಕಾರ. ನಮ್ಮ ಕುಲಕರ್ಣಿ ಸರ್ ಜೊತೆ ಅವ್ರಿಗೆ ಸಪೋರ್ಟ್ ಮಾಡಕ್ಕೆ ಬಂದಂತ 50 ಜನರಿಗೂ ನಮಸ್ಕಾರ. ಅದನ್ನ ಬಿಟ್ಟು ಬಂದಂತ 300 ಜನ ನಮ್ಮ ಕಡೆ ಬಂದಿದ್ದೀರ, ನಿಮಗೂ ನಮಸ್ಕಾರ. ಹೆಂಡತಿ ನಿಜವಾಗಲು ಜೀವ ಹಿಂಡುವಳು. ಇಂಥ ಮಾತು ಎಂಥ ತಪ್ಪು ಅಂತ ಒಪ್ಪುವಂತೆ ಮಾಡೋದಕ್ಕೆ ನಾವು 4 ಜನ ಈ ಕಡೆ ಬಂದಿದ್ದೀವಿ. ಅಲ್ಲಿ ಕುಲಕರ್ಣವರು ನನ್ನ ಗುರುಗಳು. ಇವತ್ತು ಅವ್ರು ಏನ್ ಹೇಳ್ತಾ ಇದ್ರೆ ಅದ್ರ ಅಪೋಸಿಟ್ ಮಾತಾಡುವಂತ ಪ್ರಶ್ನೆ ನನ್ನ ಕಡೆ ಈಗ ವಿಷಯ ಬಂದಿದೆ. ಒಂದ್ ರೀತಿ ಬಾಹುಬಲಿಯಲ್ಲಿ ಶಿವಗಾಮಿಗೆ ಬಾಹುಬಲಿ ಅಪೋಸಿಟ್ ಮಾತಾಡ್ತಾನಲ್ಲ, ಆ ಫೀಲಿಂಗ್ ಬರ್ತಾ ಇದೆ. ಈ ಮಾತೆ ಒಂಥರ ಹೊಸದಿದೆ ಸರ್. ಜೀವ ಹೆಂಡತಿ, ಜೀವ ಹೆಂಡತಿ ಅಂತ ನಾನು ಎಲ್ಲೂ ಕೇಳಿಲ್ಲ, ಯಾವ ಯುಗದಾರು ಕೇಳಿಲ್ಲ. ಪರಮೇಶ್ವರ ಪಾರ್ವತಿಗೆ ಜೀವ ಹಿಂಡ್ತಾಳೆ ಅಂತ ಅಂದಿದ್ದು ನಾನು ಕೇಳಿಲ್ಲ. ಶ್ರೀರಾಮನು ಮಾತೆ ಸೀತಾ ಮಾತೆಗೆ ಜಿಕೆ ಇದೆ, ನನ್ನ ಜಿಕೆ ಬೇಕು ಅಂತ ಹೇಳಿದಾಗ ನನ್ನ ಜೊತೆ ಗಾಡಿಗೆ ಬಂದಿದ್ದಾರೆ ಜಿಕೆ ಮಹಾ ಅಂತ ಒಂದು ತರಕ್ ಹೋದ್ನೆ ಹೊರತು ಏನ್ ಜೀವ ಹಿಂಡ್ತಾಳಂತ ಅವನ ಜೊತೆ ಕೂತ್ಕೋದಿಲ್ಲ. ದೇವರಾಯ್ತು. ಇನ್ನ ರಾವಣ ಮಂಡೋದರಿಗೂ ಕೂಡ ಜೀವ ಹಿಂಡ್ತಾಳೆ ಅಂತ ಅಂದಿದ್ದು ನಾನು ಕೇಳಿಲ್ಲ. ಸರ್ ಯಾವ್ದು ಯುಗದ ಯಾಕೆ ಹೇಳ್ತೀರಿ, ಈ ಯುಗದ ಹೇಳ್ರಿ ಅಂತ ಅನ್ಬೋದು. ಈ ಯುಗದ್ದು ಹೇಳ್ತೀನಿ. ಮಕ್ಕಳಿಗೆ ಗಂಡು ಹೆಣ್ಣು ನೋಡ್ತಿರ್ತಾರೆ. ಆ ರೀತಿ ನನ್ನ ಮಗನಿಗೆ ಒಂದು ಒಳ್ಳೆ ಹುಡುಗಿನ ನೋಡಿ ಅಂತ ಹೇಳ್ತಾ ಹೊರತು ನನ್ನ ಮಗನಿಗೆ ಒಬ್ರು ಜೀವ ಹಿಂಡೋಳನ್ನ ನೋಡಿ ಅಂತ ಯಾರು ಕೇಳಿಲ್ಲ. ಇಲ್ಲ ಸರ್, ನಿಮಗೂ ಎಲ್ಲರಿಗೂ ಕೇಳ್ತೀನಿ, ನಿಮ್ಮ ಮಗಳನ್ನ ಯಾವ ಊರಿಗೆ ಕೊಡ್ತೀರಿ ಅಂತ ಕೇಳ್ತಾ ಹೊರತು ನಿಮ್ಮ ಮಗಳನ್ನ ಯಾರ ಜೀವ ಹಿಂಡೋದು ಬಿಡ್ರಿ ಅಂತ ಕೇಳೋದು. ಅಂದ್ರೆ 18 ವರ್ಷ ಒಂದು ಮನೇಲಿ ಇದ್ದು ಆ ಮನೇನ ಬಿಟ್ಟು ಬರೀ 3 ಗಂಟೆಗಳು ಹಾಕಿದ ಮೇಲೆ ಮತ್ತೊಂದು ಮನೆಗೆ ಬರುವವಳು ಹೆಂಡತಿ. ಬರೀ 8 ತಾಸು ಕೆಲಸ ಮಾಡಿ ಸಾಯಂಕಾಲ ಬಂದು ಕುಂತಾಗ ಏನಾದ್ರೂ ಪ್ರಶ್ನೆ ಕೇಳಿದ್ರೆ ಆಗೋದಿಲ್ಲ ಅಂತ ಆಲಸ್ಯ ತೋರಿಸುತ್ತಾ ನೀನು ಕುಂಡತಿ ಅಂತ ಗಂಡಗೆ ಹೇಳ್ಬೋದು. ಈ ಮಾತು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಜೀವ ಹಿಂಡ್ತಾಳೆ ಅಂತ ಈ ಪ್ರಶ್ನೆ ಹುಟ್ಟುತ್ತಲ್ಲ, ಹೆಂಗ್ ಹುಟ್ಟುತ್ತಲ್ಲದೆ ನಾನು ಇತ್ತೀಚೆಗೆ ಸರ್ ಹೇಳಿದ ಕೇಳ್ಕೊಳ್ತಾ ಇದೀನಿ, ನೋಡ್ತಾ ಇದೀನಿ. ಹೆಂಗ್ ಹುಟ್ಟಿದ್ದು ಜೀವ ಹುಟ್ಟಿದ್ದು ಯಾರು ಅಂದಿದ್ದು ನಾನು ಕೇಳಿಲ್ಲ, ಇಲ್ಲದಿಂದಾನು ಕೇಳಿಲ್ಲ. ಈಗ ಹೇಳ್ತಾ ಇದ್ದಾರೆ ಅಂದ್ರೆ ಯಾವುದಕ್ಕೆ ಅಂತ ಇದ್ದಾರೆ ಆಕ್ಚುಲಿ. ಈಗ ಒಬ್ಬ ಫ್ರೆಂಡ್ ಗೋವಾ ಬೀಚ್ ಹೋಗೋಣ ಬಾ ಪಾರ್ಟಿ ಮಾಡಕ್ಕಂತಂದ್ರೆ ಇಲ್ಲಿಂದ ಗೋವಾಗೆ ಹೋಗೋಕೆ ರೆಡಿ ಇರ್ತಾರೆ. ಅದೇ ಸಾಯಂಕಾಲ ಬಂದಾಗ ಹೆಂಡತಿ ಗೋವಾ ಬೀಚ್ ತಿರುಸು ಕಟ್ಟೆಗೆ ಹೋಗಿ ಏನಾದ್ರು ತಿಂದು ಬರೋಣಲ್ಲ ಅಂದ್ರೆ ಜೀವ ಹಿಂಡ್ತಾಳೆ ನನ್ನ ಜೀವ. ಮಡ್ಗಾವ್ಗೆ ಕೆಲಸದ ಮೇಲೆ ಹೋಗಕ್ ಬರುತ್ತೆ, ಇಲ್ಲೇ ವಡಗಾವ್ಗೆ ಹೆಂಡತಿ ಜೊತೆ ಹೋಗ್ತಾಳೆ. ಈ ರೀತಿ ಇಂಥ ಸಣ್ಣ ಸಣ್ಣ ವಿಚಾರಗಳಿಗೆ ಜೀವ ಹಿಂಡ್ತಾಳೆ ಅಂತಾರೆ. ನಾನು ಕಂಡ್ಕೊಂಡ ರೀತಿ ಹೆಂಡತಿ ನಿಂಬೆ ಹಿಂಡಿದ್ರೆ ಶರಬತ್ ಆಗುತ್ತೆ, ಬಟ್ಟೆ ಹಿಂಡಿದ್ರೆ ಶುಭ್ರ ಆಗುತ್ತೆ. ಅಪ್ಪಿ ತಪ್ಪಿ ಜೀವ ಹಿಂಡಿದ್ರು ಆ ವ್ಯಕ್ತಿ ಜಬರ್ದಸ್ತ್ ಆಗಿರ್ತಾನೆ. ಹೆಂಡತಿ ಗಂಡ ಹೆಂಡತಿ ಅಂದ್ರೆ ಹೆಂಗಿರ್ಬೇಕು? ನಾವೆಲ್ಲ ಮಾಡ್ತಾ ಇದೆಲ್ಲ ಹಿಂಗೆ ಹರಟೆ ತರ ಇರ್ಬೇಕು ಹೊರತು ಕರಾಟೆ ಆಗ್ಬಾರ್ದು. ಗಂಡ ಹೆಂಡತಿ ಚೆನ್ನಾಗಿರ್ಬೇಕು. ಯಾಕಂದ್ರೆ ಚೆನ್ನಾಗಿ ಇರೋದಕ್ಕೆ ಹೆಂಡತಿ ಬಿಡೋದಿಲ್ಲ ಅನ್ನೋದು ಅವ್ರ ವಾದ. ನೀವು ಏನ್ ಮಾಡ್ತಾ ಇದ್ರಿ ಅವ್ರ ಜೊತೆ ಅನ್ನೋದು ನಮ್ಮ ವಾದ. ಗಂಡ ಹೆಂಡತಿ ಇದೇ ಒಂದು ಪದ್ಮಶ್ರೀಮತಿ ಅನ್ನುವಂತ ಒಂದು ಕವನ ಬರ್ತದೆ, ಅದರೊಳಗಿದೆ ಆ ಆಸ್ಕರ್ಗಿಂತ ಗ್ರೇಟು ಹೆಂಡತಿ ಮಾಡುವ ರಿಕ್ವೆಸ್ಟ್, ದಿ ನೋಬೆಲ್ಗಿಂತ ಬೆಸ್ಟ್ ಮಡದಿ ಮಾಡುವ ರಿಕ್ವೆಸ್ಟ್. ಆ ತರ ಅನ್ಯೋನ್ಯವಾಗಿ ಇದ್ದಾಗ ಯಾವಾಗ ಒಂದು ಹೆಂಡತಿ ಬಗ್ಗೆ ಒಳ್ಳೆ ರೀತಿ ಒಂದು ಕಾಳಜಿ ಪ್ರೀತಿ ಬರುತ್ತೋ ಅವಾಗ ಒಂದು ಕವನ ಬರುತ್ತೆ. ಅದು ಒಂದು ಬರುತ್ತೆ, ಚಲುವೆ ನಿನ್ನ ಕೈಯ ಹಿಡಿದ ದಿನದಿಂದ ಅನಿಸುತ್ತಿದೆ ನಾನೇ ಪುಣ್ಯವಂತ, ಒಲವಿನ ಸಿಹಿ ಪ್ರೀತಿ ಮಾತಿನಿಂದ ಅನಿಸುತ್ತಿದೆ ನಾನೇ ಸಿರಿವಂತ.
ಈ ತರ ಗಂಡ ಹೆಂಡತಿ ಚೆನ್ನಾಗಿರ್ಬೇಕಾದ್ರೆ ಹೆಂಡತಿನ ದೂರುವಂತ ಪ್ರಶ್ನೆ ಎಲ್ಲಿಂದ ಹುಟ್ಟು, ಯಾಕೆ ಹುಟ್ಟು, ಅದರ ಮೂಲನ ನೋಡಿದಾಗ ನೆಕ್ಸ್ಟ್ ಹೇಳ್ತೀನಿ. ಚಿತ್ತಳ ಆದ್ಲು, ಅಯ್ಯೋ ಎಷ್ಟು ಚೆನ್ನಾಗಿದೆ ಹೊನ್ನಿನ ಜಿಂಕೆ. ರಾಮ ಬಂದ ಆರ್ಯಪುತ್ರ, ಆ ಹೊನ್ನಿನ ಜಿಂಕೆಯನ್ನು ನೋಡು ಎಷ್ಟು ಸುಂದರವಾಗಿದೆ, ನನಗೆ ಆ ಜಿಂಕೆ ಬೇಕು, ಹೋಗಿ ಹಿಡಿದು ತನ್ನಿ ಅಂತಾರೆ. ಆಗ ಶ್ರೀರಾಮ, ಬೇಡ ಜಾನಕಿ, ಅದು ರಾಕ್ಷಸರ ಮಾಯೆ, ಹೊನ್ನಿನ ಜಿಂಕೆ ಇರುವುದಾದರೂ ಹೇಗೆ, ಅದರ ಗೊಡವೆ ನಮಗೆ ಹೇಗೆ, ಬಿಟ್ಟು ಬಿಡು, ಹೊನ್ನಿನ ಜಿಂಕೆ ನಿನಗೆ ಬೇಡ ಅಂತ ರಾಮ. ತಕ್ಷಣ ಈ ನಟಿ 300 ರೂಪಾಯಿ ಇದಿತ್ತಲ್ಲ, ಬ್ಯಾಲೆನ್ಸ್ ಇತ್ತಲ್ಲ, ಈ ನಟಿ, ಹೌದಾ ರಾಮ, ಹೌದಾ ಆರ್ಯಪುತ್ರ, ಹಾಗಿದ್ರೆ ನನಗೆ ಹೊನ್ನಿನ ಜಿಂಕೆ ಬೇಡ ಬಿಡು ಅಂದ್ರು. ನಾಟಕ ಮುಂದೆ ಹೋಗ್ತಾ ಇಲ್ಲ. ಈಗ ರಾವಣನ ಎಂಟ್ರಿ ಆಗ್ಬೇಕು, 10 ತಲೆ ಇಟ್ಬಿಟ್ಟು ಕಾಯ್ತಾ ಇದ್ದಾರೆ ಸೈಡ್ ವಿಂಗರ್ ಅವನು. ಬೇಡ ಆದ್ರೂ ರಾಮ, ಸೀತೆ ನೀನು ಕಾಡಿಗೆ ಬಂದಾಗಿದ್ದ ಏನೊಂದನ್ನು ಕೇಳಲಿಲ್ಲ, ಈ ಹೊನ್ನಿನ ಜಿಂಕೆಯನ್ನು ಕೇಳ್ತೀಯ, ನಾನು ಖಂಡಿತ ಹೆಣ್ಣು ತರುತ್ತೇನೆ ಅಂದಾಗ ಬೇಡ ಬೇಡ ಆರ್ಯಪುತ್ರ, ಪತಿಯ ಮಾತನ್ನು ಕೇಳಬೇಕಾದ್ದು ಸತಿಯ ಧರ್ಮ, ಆದ್ದರಿಂದ ನೀವು ಹೇಳಿದಂತೆ ಅದು ರಾಕ್ಷಸರ ಮಾಯೆ, ನನಗೆ ಬೇಡವೇ ಬೇಡ ಅಂತ ಓ ಚಪ್ಪಾಳೆ ಹೊಡಿತಾ ಇದ್ದಾರೆ, ಗಲಾಟೆಗಳು ಮಾಡ್ತಾ ಇದ್ದಾರೆ. ನಾಟಕ ಮುಂದೆ ಹೋಗ್ತಾನೆ ಇಲ್ಲ. ಆಗ ಪ್ರೊಪರೇಟ್ರು ಆಮೇಲೆ ಡೈರೆಕ್ಟ್ರು ಸೈಡಿಗೆ ಓಡುವಂತಲ್ಲಿ ಸೈಡಲ್ಲಿ ನಿಂತ್ಕೊಂಡು 100 ರೂಪಾಯಿ ಇಷ್ಟೆಲ್ಲ ಇರೋದು ಸರ್, ಮುಂಚೆ 100 ರೂಪಾಯಿ ನೋಟ್ ಅಂದ್ರೆ ನೋಡಿರ್ಬೇಕು, ಕಳೆದ್ರು ದೊಡ್ಡ ನೋಟುಗಳು. ಆ ನೋಟ್ನ 3 ನೋಟುಗಳನ್ನ ಈಗ ಸೈಡ್ ವಿಂಗಲ್ಲಿ ಸೀತೆ ಸ್ಟೈಲಾಗಿ ಹೋಗಿ ನಿಂತ್ಕೊಂಡು ದುಡ್ಡು ತಗೊಂಡು ಸೊಂಟಕ್ಕೆ ಸಿಕ್ಸ್ಕೊಂಡು, ಆರ್ಯಪುತ್ರ ಹೆಣ್ಣು ಚಂಚಲೆ, ಹೆಣ್ಣಿನ ಮಾತು ಚಂಚಲೆ, ನಾನು ಇಲ್ಲಿ ಬಂದು ನಿಂತ ಮೇಲೆ ನನಗೆ ಅನ್ನಿಸುತ್ತಿದೆ ನನಗೆ ಹೊನ್ನಿನ ಜಿಂಕೆ ಬೇಕೇ ಬೇಕು ಅಂತ. ಹೆಂಗಿಗೆ ಪೀಡಿಸ್ಬೋದು ನೋಡಿ, ಅವ್ರ ಸೀತೆ ಪೀಡಿಸ್ಲಿಲ್ಲ ನಿಜ, ಈ ಸೀತೆ ಪೀಡಿಸಿದಾಳಲ್ಲ. ಈಗ ನಾವು ಹೆಸರು ತಗೊಂಡವರು ಅಂದ್ರೆ ಶ್ರೀಯುತರು, ಅವ್ರಿಗೊಂದು ಚಪ್ಪಾಳೆ ಕೊಡ್ಬೋದು. ಫುಲ್ ಡಿಮ್ಯಾಂಡ್, ಇವ್ರನ್ನೇ ಪಾಲಿಸಿ ಮಾಡಿಸ್ಬೇಕು ಅಂತ. ಯಾಕಂದ್ರೆ ಕಮರ್ಷನ್ ಅಂದ್ರೆ ನೀವು ಎಲ್ಲೆಲ್ಲೋ ಪಾಲಿಸಿ ಮಾಡಿಸ್ಬೇಕ್ರಿ. ನಮ್ಮ ಅರವಿಂದ್ ಕುಲಕರ್ಣಿ ಹೇಳಿದ್ರಲ್ಲ, ನೀವು ಅಲ್ಲೇ ಹೋಗಿ ನೀವು ಪಾಲಿಸಿ ಮಾಡಿಸಿ. ಅದ್ಯಾಕೆ, ಅಯ್ಯೋ ರಾಮ, ಅದು ಎಂತ ಹಸ್ತಗುಣ ಇದೆ ಅಂದ್ರೆ, ಮೊನ್ನೆ ಸೋದರತೆ ಮಗಳಿಗೆ ಮದುವೆ ಆಯ್ತಲ್ಲ, ಗಂಡನ ಹೆಸರಲ್ಲಿ 10 ಲಕ್ಷ ಪಾಲಿಸಿ ಮಾಡಿಸಿದ್ರು. 7-8 ತಿಂಗಳಿಗೆ ಮೆಚ್ಚರಾಗೈತ್ರಿ ಪಾಲಿಸಿ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ. ನಾನು ಮಾತಾಡೋ ಮೊದಲು ಈಗ ಒಂದು ಟಿವಿ ಸೀರಿಯಲ್ ಮತ್ತು ಸಿನಿಮಾಕ್ಕಿಂತ ಮೊದಲು ಡಿಕ್ಲರೇಷನ್ ಅಂತ ಬರ್ತದೆ. ಹಂಗೆ ನಾನು 2 ಡಿಕ್ಲರೇಷನ್ ಮಾಡ್ತಾ ಇದ್ದೀನಿ. ಒಂದು, ನನ್ನ ಹೆಂಡತಿ ಜೀವ ಹೆಂಡತಿ ಅಂತ ಹೇಳಿ ಸಾರ್ವಜನಿಕವಾಗಿ ಹೇಳಿಕೆ ಇಲ್ಲಿ ಕೂತಂತ ಹೆಂಡತಿ ಪರ್ಮಿಷನ್ ತಗೊಂಡ ಬಂದಿದ್ದೆ. ಈಗ 2ನೇದು ಡಿಕ್ಲರೇಷನ್ ಅಂದ್ರೆ, ಇಲ್ಲಿ ನಾವೆಲ್ಲ ಏನ್ ಮಾತಾಡ್ತಾ ಇದೀವಿ, ಇದು ಯಾವುದು ನಮ್ಮ ವೈಯಕ್ತಿಕ ಸಂಸಾರಕ್ಕೆ ಸಂಬಂಧವಿಲ್ಲ. ಎಲ್ಲೆಲ್ಲೋ ಹಚ್ಕೊಂಡು ಹೊರಗೆ ಹೋಗೋದನ್ನ ಹೇಳಿ ಮತ್ತು ನಮ್ಮ ಸಂಸಾರ ಬಂದು ಎಲ್ಲ ಆಗಬಾರ್ದು. ಓಕೆ, ಈಗ ವಿಷಯ ಕೊಡೋಣ. ಈ ವಿಷಯ ನನಗೆ ಒಂದು ವಾರದ ಮುಂದೆ ಗುಂಡೆ ರೆಡ್ಡಿ ಹೇಳಿದ್ರು, ಆಪ್ಷನ್ ಕೊಟ್ಟಿದ್ರು ನಂಗೆ, ನಿಮ್ಗೆ ಇದು ಬೇಕು ಇದು ಬೇಕು ಅಂತ. ಸರ್ ನೀವು ಮಾತಾಡೋದು ಹೆಂಡತಿ ಜೀವ ಹೆಂಡತಿ ಪರವಾಗಿ ಮಾತಾಡ್ರಿ ಅಂತ ಇವ್ರು ಹೇಳಿದ ಮೇಲೆ ಇರೋದಕ್ಕಾಗಿಲ್ಲ. ಆಮೇಲೆ ಯಾರ್ಯಾರು ಮಾತಾಡ್ಲಿಕ್ಕತ್ತಾರ ಅಂತ ನೋಡಿದೆ, ಆ ಕಡೆ 4 ಮಂದಿ ಈ ಕಡೆ 4 ಮಂದಿ. ನೀವೇ ನೋಡ್ರಿ, ಹೆಂಡತಿ ಜೀವ ಹೆಂಡತಿ ಅನ್ನೋದಕ್ಕೆ ಸಾಕ್ಷಿ 1 2 3 4 5 6 ಮಕ್ಕಳು ತಯಾರು ಇದ್ದಾರೆ. ಎಲ್ಲ ಜೀವ ಹಿಡಿಸ್ಕೊಂಡವ್ರು ಇವ್ರು ಒಂದಿನ ಇಬ್ಬರು ಹೊಸಳ್ಳಿ ಮತ್ತು ನಮ್ಮ ತಾನಾಜಿ ಮತ್ತು ಭಂಡಾರಿಯವರಿದ್ದು ಇವ್ರ ಒಳ್ಳೆ ಫುಲ್ ಕೂತಪ್ಪ. ಇವ್ರು ಹೆಂಡತಿ ಜೀವ ಹಿಂಡಂಗಿಲ್ಲ ಕೇಳಿದ್ರೆ ಅವ್ರ ಮದುವೆ ಆಗಿದ್ದು 15-20 ವರ್ಷ ಆಗಿದ್ರೆ ಅದಕ್ಕೆ ಎಲ್ಲೆಲ್ಲಿ 25 ವರ್ಷ 30 ವರ್ಷ ಆದ್ಮೇಲೆ ನೋಡಿ, ಶಾಸ್ತ್ರಿಗಳಿದ್ದಾರೆ, ಸರ್ ಇದ್ದಾರೆ, ಅಲ್ಲಿ ನಮ್ಮ ಅರವಿಂದ್ ಕುತ್ಕೊಂಡಿದ್ದಾರೆ, 4-5 ಜನ ಕುತ್ಕೊಂಡಿದೀವಿ. ಇಲ್ಲೂ ನೋಡಿ ಭಕ್ತಿತರಿಗಳು ಜಾಸ್ತಿ ಕಾಣ್ತಾವ. ಯಾಕಂತಂದ್ರೆ ಜೀವ ಹಿಂಸ್ಕೊಂಡಿದೆ. ಆದ್ರೆ ಈ ಟಾಪಿಕ್ ಡಿಸ್ಕಷನ್ ಹರಿತೆ ನಾನು 4 ಮಂದಿ ಆಲ್ರೆಡಿ ಗೆದ್ದಾಗಿದ್ವಿ. ಯಾಕೆ ಇಷ್ಟು ಧೈರ್ಯ ಮಾಡಿ ಸಾರ್ವಜನಿಕವಾಗಿ ಹೇಳಿ ಧೈರ್ಯ ಮಾಡಿ ನೋಡ್ರಿ, ಅದರ ಮತ್ತೆ ನಮ್ದೀಗ ಅದರ ಸಲುವಾಗಿ ನಮ್ಮ 4 ಮಂದಿ ಸಲ ಜೀವನ ಚಪ್ಪಾಳೆ. ಈ ಜೀವನ ಇಲ್ಲದಂತ ಹೇಳಿ ಜೀವ ಗುರುಗಳು ಏನೇನು ಹೇಳಿದ್ರು, ನಮ್ಮ ಇಬ್ಬರು ತಾನಾಜಿ ಮತ್ತು ಅರವಿಂದ್ ಗುರುದವ್ರು ಏನೇನು ಹೇಳಿದ್ರು. ಜೀವ ಹಿಡಿಬೇಕಂದ್ರೆ ಹಂಗೆ ಲಗ್ನಿ ತಗೊಂಡು ಜೀವ ಹಿಡಿಬೇಕಾಗ್ತದೆ. ಈ ಸಣ್ಣ ಕೂತು ಹುಡುಗಿನ ಚಿಟಕಂತ ಚಿಮುಟ ಅಳಸೋದಂತ ನೋಡಿ ಅದು ಮಾಡ್ಕೆಂತ
ಹೆಂಡತಿ ಜೀವ ಹಿಡಿಯೋದು ಹಿಂಗೆ. ಈಗ ಎರಡು ವಿಷಯ ಹೇಳ್ತೀನಿ ನಾನು. ಒಂದೇದ್ದು, ಮದುವೆ ಹೊಸದವ್ರು ಯಾರ್ಯಾರಿದ್ದೀರಿ ಇಲ್ಲ ಅಥವಾ ನಿಮ್ಮ ಮದುವೆ ಹೊಸದಾಗಿ 1 ವರ್ಷ 2 ವರ್ಷ ನೆನಪು ಮಾಡ್ಕೊಳ್ರಿ. ಹೆಂಡತಿ ಭಾಳ ಚಂದಿದಿ, ಎಲ್ಲ ಮಾಡ್ತೀವಿ, ಅಡಿಗೆ ಮಾಡ್ತೀವಿ ಅಂತ ಹೊಗಳಿ ಆದ್ರೆ ಸರಸಕ್ಕೆ ಬಾರೆ ಹೆಂಡತಿ ಅಂತಂದ್ರೆ ನನಗೆ ತಲೆನೋವು, ನಾನು ತವ್ರ ಕಡೆಗೆ ಹೋಗ್ಬೇಕಂತ. ಯಾಕೆ ಹೆಂಡತಿ ಜೀವ ಹೆಂಡತಿ? ಇದು ಒಂದು ಅನುಭವ. ಎರಡನೇ ಅನುಭವ, ಹೆಂಡತಿ ಗಂಡನ ಮೇಲೆ ಯಾವಾಗ ದೊಡ್ಡ ಕಂಪ್ಲೇಂಟ್ ಇದೆ. ನೀವು ಮೊದಲಿದ್ದಾಗಿಲ್ರಿ, ಭಾಳ ಬದಲಾಗಿ ಎಲ್ಲ ಗಂಡಸರ ಅನುಭವ ಇದು. ಮೊದಲಿದ್ದಾಗಿಲ್ಲ, ಭಾಳ ಬದಲಾಗೇರಿ. ಹೌದು, ಈ ಬದಲು ಮಾಡಿದವ್ರು ಯಾರ್ರಿ? ನಮ್ಮನ್ನ ಮದುವೆಗಿಂತ ಮೊದಲು ಫೋಯನ್ಸ್ ಟೂತ್ಪೇಸ್ಟ್ ಯೂಸ್ ಮಾಡ್ತಿದ್ರಿ. ಈಗ 49 ವರ್ಷ ಮೇ 10ಕ್ಕೆ ನಮ್ಮ ಮದುವೆಯಾಗಿ ಕಂಪಲ್ಸರಿ ಕೋಲ್ಗೇಟ್ ಬ್ಲೂ ಜೆಲ್, ಬೇರೆ ಇಲ್ಲ. ಯಾಕಂದ್ರೆ ಹೆಂಡತಿ ಬದಲು ಮಾಡಿದ್ರು. ಆರಾಮ್ ಜಳಕ ಮಾಡಿ ಟಾವೆಲ್ ಪಾಟ್ ಹೋಗೋದು ಆರಾಮ್ ಅಡ್ಡಾಡ್ತಿದ್ವಿ. ಒಂದ್ರೆ ಚಡ್ಡಿ ಹಾಕೊಂಡು ಬನ್ನಿ ಹಾಕೊಂಡ ಮದುವೆ ಆತ್ ನೋಡ್ರಿ. ಅಲ್ಲಿ ಯಾಕೆ ಹೋಗದ್ರಿ? ಹೋಗಿ ಒಣಗಾದ್ರಿ. ಹೆಂಗೆ ಅಸಹ್ಯ ಅಡ್ಡಾಡ್ತೀರಿ, ಫುಲ್ ಡ್ರೆಸ್ ಹಾಕೋರಿ. ಹಿಂಗೆ ಬದಲು ಮಾಡಿ ನಮ್ಮನ್ನ ತಿಂಡಿ ಇರ್ಲಿ, ನಮ್ಮ ಒಳ್ಳೇದಕ್ಕೋ ಇಲ್ಲ ಚೆನ್ನಾಗಿಲ್ಲ. ನಾ ಖಂಡಿತವಾಗಿ ಭಾಳ ಚಲೋಕ್ಯವ. ಆದ್ರೆ ಡ್ರೆಸ್ ನಮ್ಗೆ ಏನ್ ಮಾಡ್ತಾರೆ, ಚಲೋ ಡ್ರೆಸ್ ಹಾಕಿ ಕಲಿಸ್ತಾರೆ, ಇಲ್ಲ ನಂಗಿಲ್ಲ ನಾನು. ಆದ್ರೆ ಚಲೋ ಡ್ರೆಸ್ ಹಾಕಿ ಚಂದ ಕಾಣಿಸಿ ಆವಾಗ ಬಾಜುಕಿನ ಮನೆಯಾಗ ಬಂದು ನಾನು ನೋಡಿ ನಕ್ಕಂತ ಫೋನ್ ಮಾಡಿದ್ರೆ ಅಥವಾ ಮಾತಾಡಿದ್ರೆ, ಯಾಕೆ ನನ್ನ ಜೀವ ಹೆಂಡತಿ ನೀನು ಅದು ಮಾಡಿದೀನಿ ನೀನು ಬದಲು. ನಾನು ಬದಲು ಆದ್ಮೇಲೆ ಹೀಗಾಗಿ ಸ್ವಲ್ಪ ಮಂದಿ ಬಂದು ಮಾತಾಡ್ಸಿದ್ರೆ, ಯಾಕೆ ಮಾತಾಡ್ತೀವಿ ನಾವು ಜಿಕೆ ಕೂತ್ಕೊಂಡು ಹೇಳ್ಬೇಕು. ಅವ್ರು ಕೆಲಸಕ್ಕೆ ನೋಡ್ ನಂಗೆ ನಮ್ಮ ಅನುಭವ ಆಗಿಲ್ಲ. ಆದ್ರೆ ಬೇರೆ ಹೆಣ್ಣಿನ ಜೋಡಿ ಅನುಭವ ಆಗಿತ್ತು. ಅದಕ್ಕೆ ಬದಲು ಮಾಡಿದವ್ರು ನೀವು. ಮತ್ತು ನೋಡಿದ್ರೆ ಜೀವ ಹಿಂಡೋದು ಯಾಕೆ ಅಂತಂದ್ರೆ, ಜೀವ ಹಿಂಡಬೇಕು ಅಂತಂದ್ರೆ ವ್ಯಕ್ತಿ ತಗೊಂಡ ನನ್ನ ಹತ್ಬೇಕಾಗಿಲ್ಲ. ಎಲ್ಲಾ ಮಾಡಿ ಚಂದ ಮದುವೆ ಫಂಕ್ಷನ್ ಹೋಗಿ ಬಂದು ಹೆಂಡತಿ ಚಂದಾಗಿ ನೋಡಿ ಜೀವ ಹಿಂಡೋದು ಹೆಂಗಿರ್ತದ. ಇಲ್ಲಿದ್ದಾಗ ನೀವು ನನಗೆ ಏನಿಲ್ಲ ಹಾಗಿಲ್ಲ, ಚಂದ ಸ್ಲೀವ್ಲೆಸ್ ಬ್ಲೌಸ್ ಹಾಕೊಂಡು ಚಲೋ ತಂಗ ಆಭರಣ ಹಾಕೊಂಡು ಮದ್ವಿ ಮನೆಗೆ ಹೋದಾಗ ಆಕಿ ಹಿಂದಿಂದ ಬಾಲಗೋಸಿಗೆ ಗಂಡು ಹೋಗ್ತಿರ್ತಾನ. ಆಕಿನ ಒಂದು 500 ಮಂದಿ ಚಂದ ಕಣ್ಣು ಬಿಡಿಸಿ ನೋಡ್ತಿರ್ತಾರ. ಅದು ನಮ್ಗೆ ಜೀವ ಹಿಂಡದಂಗಲ್ಲೇನ್ರಿ? ಎಷ್ಟು ಗಂಡಸರಿಗೆ ಮುಗಿರ್ತದ. ಆದ್ರೆ ಆಕಿ ನಮ್ಮ ಕಡೆ ಲಕ್ಷ್ಯ ಇರಂಗಿಲ್ಲ. ಅವಾಗ ಯಾಕಂತಂದ್ರೆ ಬೇರೆ ಏನ್ ಫ್ಯಾನ್ಸ್ ಇರ್ತಾರಲ್ಲ, ಇದು ಒಂದು ಜೀವ ಹಿಂಡೋದ್ರಿ. ಯಾಕೆ ನೋಡ್ರಿ, ಯಾವಾಗ್ಲೂ ಗಂಡನ ಜೋಡಿ ಹೋಗುವಾಗ ಹೆಂಡತಿ ಎಷ್ಟು ಡೆಕೋರೇಟ್ ಅದು ತಯಾರಾಗ್ತಾಳ, ಅದ ಪಬ್ಲಿಕ್ ಫಂಕ್ಷನ್ ಅದು ಬೇರೆ ಹೊರಗೆ ಹೋಗುವಾಗ ಎಷ್ಟು ತಯಾರಾಗ್ತದೆ. ಇಲ್ಲೇ ಬಂದ್ರೆ ಹೆಣ್ಮಕ್ಳು ಕಾಣಿಸ್ತದ. ಯಾಕ ಗಂಡನ ಜೊತೆ ಹೋಗಿನ ಅಪ್ಪನ ಸಾಲ ಸೀರೆ ಮನೆ ಇಟ್ಕೊಂಡು ಹೋದ್ರೆ ನಡೀತದ. ಆದ್ರೆ ಹೊರಗೆ ಹೋಗ್ಬೇಕಾರ ಮಾತ್ರ ಯಾಕೆ ಈ ನೋಡಿ ಜೀವ ಹೇಳ್ತೀರಿ? ನಮ್ದು ಚಂದ ಕಾಣಿಸಿ, ನಾವು ಚಂದ ಕಾಣಿಸಿ ಹೆಣ್ಮಕ್ಳು ಮಾತಾಡಿದ್ರ ಅದು ತಪ್ಪು. ಆದ್ರೆ ನೀವು ಚಂದ ಕಾಣಿಸಿ ಮಂದಿ ನನ್ನ ಗಂಡನ ಹೊಟ್ಟೆ ಉಳಿಸಿದ್ರೆ ಅದು ತಪ್ಪಲ್ಲ. ಇದು ಜೀವ ಹಿಂಡು. ಜೀವ ಹಿಂಡೋದು ಅಂದ್ರೆ ದೊಡ್ಡ ಅಪಘಾತಗಳು ಬೇಕಾಗಿಲ್ಲ. ಜೀವ ಹೆಂಡತಿ, ಸರಿಯಾಗಿ ಹೆಂಡತಿ, ಜೀವ ಹೆಂಡತಿ. ಆದ್ರೆ ಅದ್ರೊಳಗೂ ಒಂದು ಬಹಳ ಮಜಾ ಐತಿ ಹೆಂಡತಿ. ನೀ ಜೀವ ಹಿಂಡೋದ್ರಾಗೂ ಮಜಾ ಐತಿ. ಥ್ಯಾಂಕ್ ಯು. ಪುರುಷರಿಗೆ ಸಾಧಾರಣವಾದಂತ ನಮಸ್ಕಾರಗಳು. ಇಲ್ಲ ಹೆಂಡತಿ ಜೀವ ಹಿಂಡಂಗಿಲ್ಲ, ಹೆಂಡತಿಯೇ ನಮ್ಮ ಬಾಳಿಗೆ ಪ್ರೇರಣೆ ಎನ್ನುವಂತ ಪುರುಷರಿಗೆ ಅತ್ಯಂತ ಪ್ರೀತಿಯ, ಅಕ್ಕರೆಯ, ಆತ್ಮೀಯವಾದಂತ ನಮಸ್ಕಾರಗಳು. ಇನ್ನು ಹೆಂಡತಿ ಜೀವ ಹೆಂಡತಿ ಎನ್ನುವಂತ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ತಮ್ಮ ಹೆಂಡತಿಯ ಜೊತೆಗೆ ಆಗಮಿಸಿದಂತಹ ಪುರುಷರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ನಗುವ ನಗಿಸುವ ಕನ್ನಡದ ಮನಸ್ಸುಗಳಿಗೆ ಎಂದಿ ಹೊಸಳ್ಳಿ ಮಾಡುವಂತ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಜನ ನನ್ನ ಮುಂದೆ ಕುಂತು 4 ಜನ ಏನ್ ಮಾತಾಡ್ತಾರಲ್ಲ, ಇವ್ರು ಮಾತಾಡೋದನ್ನ ನೋಡಿದ್ರೆ ನಾನು ನಗಬೇಕು ಅಳಬೇಕು ಗೊತ್ತಾಗಲ್ಲ. ಯಾಕಂತಂದ್ರೆ ಪ್ರೊಫೆಸರ್ ಜಿ.ಕೆ. ಕುಲಕರ್ಣಿ ಒಬ್ಬ ಯಶಸ್ವಿ ರಿಟೈರ್ಡ್ ಪ್ರಿನ್ಸಿಪಲ್, ಬುಂದೇನಟ್ಟಿ ಒಬ್ಬ ಯಶಸ್ವಿ ಪತ್ರಕರ್ತರು, ಭಂಡಾರಿಯವರು ಯಶಸ್ವಿ ಶಿಕ್ಷಕರು, ಇನ್ನು ಅರವಿಂದ ಕುಲಕರ್ಣಿ ಅವರ ಬಗ್ಗೆ ಹೇಳೋದೇ ಇಲ್ಲ. ರಂಗ ಸಂಪದದ ಅಧ್ಯಕ್ಷರಾಗಿ ಒಬ್ಬ ರಂಗಕರ್ಮಿಯಾಗಿ ಅತ್ಯಂತ ಯಶಸ್ವಿ ವ್ಯಕ್ತಿ ಬೆಳಗಾವಿ ಒಳಗಂತಂದ್ರೆ ನಮ್ಮ ಅರವಿಂದ ಕುಲಕರ್ಣಿ ಅವರು. ಇದನ್ನ ಮಾತು ಯಾಕೆ ಹೇಳಾಕತ್ತೇನೆ ಅಂತಂದ್ರೆ, ಒಬ್ಬ ವ್ಯಕ್ತಿ ದಾಂಪತ್ಯ ಜೀವನದ ಜೊತೆಗೆ ವೃತ್ತಿ ಜೀವನದಲ್ಲಿ ಯಶಸ್ಸನ್ನ ಗಳಿಸಬೇಕು ಅಂತಂದ್ರೆ ಅದು ಕೇವಲ ನಿಮ್ಮಿಂದ ಮಾತ್ರ ಸಾಧ್ಯ ಇಲ್ಲ. ಮಣಿ ಒಳಗೆ ನಿಮ್ಮ ಮಡದಿ ನಿಮಗೆ ಪ್ರೇರಣೆಯಾಗಿ ನಿಂತಾಗ ಮಾತ್ರ ವೃತ್ತಿಯಲ್ಲಿ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಇದೆ. ಚಪಡೆ ಬರಲಿ ನೋಡ್ರಿ, ಇಂಗ್ಲಿಷ್ ಒಳಗೆ ಒಂದು ಮಾತು ಬರ್ತದೆ, ಏನು ಅಂತಂದ್ರೆ ಬಿಹೈಂಡ್ ದಿ ಸಕ್ಸಸ್ಫುಲ್ ಆಫ್ ಎವ್ರಿ ಮ್ಯಾನ್ ದೇರ್ ಈಸ್ ಅ ವುಮನ್ ಅಂತ ಹೇಳ್ತಾರೆ. ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳ ಅಂತ ಹೇಳಿ. ಇದಕ್ಕೆ ಬಹಳಷ್ಟು ಉದಾಹರಣೆಗಳನ್ನ ನಾನು ಕೊಡ್ತೀನಿ. ದಿ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತಂದ್ರೆ ನಮ್ಮ ಇನ್ಫೋಸಿಸ್ ನ ನಾರಾಯಣ ಮೂರ್ತಿ ಅವರು. ಇನ್ಫೋಸಿಸ್ ಆರಂಭ ಮಾಡುವುದಕ್ಕಿಂತ ಮುಂಚೆ 1981ರಲ್ಲಿ ಪುಣೆಯಲ್ಲಿ ಒಂದು ಪ್ರೈವೇಟ್ ಕಂಪನಿ ಮಾಡಿದ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ರು. ಆಗ
ಸುಧಾಮೂರ್ತಿ ಅವರು ತಮ್ಮ ಹತ್ತಿರ ಇರುವಂತಹ 10,000 ರೂಪಾಯಿಯನ್ನು ನಾರಾಯಣ ಮೂರ್ತಿ ಅವರಿಗೆ ಕೊಟ್ಟು ನೀವೇ ಯಾಕೆ ಒಂದು ಸಂಸ್ಥೆಯನ್ನು ಆರಂಭ ಮಾಡಬಾರದು ಅಂತ ಅವ್ರಿಗೆ ಕೇಳ್ಕೊತಾರ. ಆಗ ನಾರಾಯಣ ಮೂರ್ತಿ ಅವರು ಹೇಳ್ತಾರ, ಅಂತ ದೊಡ್ಡ ಸಂಸ್ಥೆಯನ್ನು ಆರಂಭ ಮಾಡಲಿಕ್ಕೆ ನನ್ನ ಕೈಲಿ ಆಗೋದಿಲ್ಲ ಬಿಡು ಅಂತ ಹೇಳಿ ಅವ್ರಿಗೆ ನಿರಾಕರಿಸ್ತಾರ. ಆಗ ಸುಧಾಮೂರ್ತಿ ಅವರು, ನಿಮ್ಮಲ್ಲಿ ಪ್ರತಿಭೆ ಇದೆ, ವಿಶ್ವಾಸ ಇದೆ, ಏನನ್ನಾದ್ರೂ ಮಾಡಬೇಕು ಅನ್ನುವಂತ ಛಲ ಇದೆ, ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ಗೆದ್ದೇ ಗೆಲ್ತೀರ ಅನ್ನುವಂಥ ವಿಶ್ವಾಸ ನಮ್ಮಲ್ಲಿ ಇದೆ, ನೀವು ಆರಂಭ ಮಾಡ್ರಿ, ನಿಮ್ಮ ಬೆನ್ನಿಗೆ ನಾನು ಇರ್ತೀನಿ ಅನ್ನುವಂಥ ಮಾತನ್ನ ಸುಧಾಮೂರ್ತಿ ಅವರು ಹೇಳ್ತಾರೆ. ಸ್ನೇಹಿತರೆ, ಅವತ್ತು ಕೇವಲ 10,000 ರೂಪಾಯಿ ಬಂಡವಾಳವನ್ನು ಹಾಕಿ ಆರಂಭ ಮಾಡಿದಂತ ಇನ್ಫೋಸಿಸ್ ಇವತ್ತು ಜಗತ್ತಿನಲ್ಲಿಯೇ ನಂಬರ್ 1 ಸಂಸ್ಥೆಯಾಗಿ ಬೆಳೆದು ನಿಂತಿದೆ ಅಂತಂದ್ರೆ ಅದಕ್ಕೆ ಕೇವಲ ನಾರಾಯಣ ಮೂರ್ತಿ ಅವರ ಕಾರಣ ಅಲ್ಲ, ಅವರ ಬೆನ್ನೆಲುಬಾಗಿ ನಿಂತ ಸುಧಾಮೂರ್ತಿ ಅವರು ಕೂಡ ಕಾರಣ. ಒಂದು ವೇಳೆ ಸುಧಾಮೂರ್ತಿ ಅವರು ಕೂಡ ಇವರು ಹೇಳಿದಾಗ ಹೆಂಡತಿಗೂ ಜೀವ ಹಿಡ್ಕೊಂತ ಹೋಗಿದ್ರು ಅಂತಂದ್ರೆ ಇವತ್ತು ಇನ್ಫೋಸಿಸ್ ಸಂಸ್ಥೆನೇ ಇಟ್ಟಿರ್ಲಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಕೇವಲ 3ನೇ ತರಗತಿಯನ್ನು ಓದಿದ ಮುತ್ತುರಾಜ್ ಮುಂದೆ ಹೊರನಟ, ನಟ ಸಾರ್ವಭೌಮ, ರಸಿಕರ ರಾಜ, ಗಾನ ಗಂಧರ್ವನಾಗಿ ಬೆಳಿಬೇಕು ಅಂತಂದ್ರೆ ಅವರ ಬೆನ್ನೆಲುಬಾಗಿ ನಿಂತ ಭಾರತಮ್ಮ ರಾಜ್ಕುಮಾರ್ ಅವರು. ಕನ್ನಡದಲ್ಲಿ ಮೈಸೂರು ಮಲ್ಲಿಗೆ ಕವಿ ಕೆ ನರಸಿಂಹಸ್ವಾಮಿ ಅವರು ಬಹಳ ಚಂದ ಒಂದು ಕೊಂಡು ಬರ್ತಾರೆ. ಏನು ಅಂತಂದ್ರೆ, ಹೆಂಡತಿಯೊಬ್ಬಳು ಮನೆಯೊಳಗೆ ಇದ್ದರೆ ನನಗದೇ ಕೋಟಿ ರೂಪಾಯಿ, ಹೆಂಡತಿಯೊಬ್ಬಳು ಹತ್ತಿರ ಬಿದ್ದರೆ ನಾನು ಒಬ್ಬ ಸಿಪಾಯಿ, ಹೆಂಡತಿಯ ಒಲಿಮೆಯ ನರಿಯದ ಭಾಗ್ಯದ. ಈ ರೀತಿ ಹೆಂಡತಿಯ ಪ್ರಾಮುಖ್ಯತೆ ಏನು ಅನ್ನುವಂಥದ್ದು ಬಹಳ ಚೆನ್ನಾಗಿ ಮೈಸೂರು ಮಲ್ಲಿಗೆ ಕವಿ ಅಲ್ಲಿ ವಿವರಿಸಿದ್ದಾರೆ. ಇನ್ನೂ ಒಂದು ಮಾತು ಹೇಳಬೇಕು ಅಂತಂದ್ರೆ, ಒಬ್ಬ ಹುಡುಗ ಇರ್ತಾನ, ಮುಂದಾನೆ ಮುಂದ, ಮನೆ ಒಳಗೆ ಜವಾಬ್ದಾರಿ ಇಲ್ಲ, ಬೆಳಿಗ್ಗೆ ಯಾವಾಗ ಹೋಗ್ತಿರ್ತಾನ, ಯಾವಾಗ ಬರ್ತಿರ್ತಾನ, ಹಗಲು ಯಾವುದು ರಾತ್ರಿ ಯಾವುದು ಗೊತ್ತಿರಂಗಿಲ್ಲ. ಫ್ರೆಂಡ್ಸ್ಗಳು ಕೂಡ್ಕೊಂಡ ಕ್ಲಬ್ ಪಬ್ ಪಾರ್ಟಿ ಅಂತ ಹೇಳಿ ತಿರುಗಾಡ್ತಿರ್ತಾನ. ಹೀಗಿದ್ದಾಗ ತಂದೆ ತಾಯಿ ಟೆನ್ಷನ್ ಆಗ್ತೈತ್ರಿ, ಇವ ಹಿಂಗಾದ್ರೆ ಹೆಂಗೆ ಮಾರಾಯ ನಾಳೆ ಬಾಳೆ ಹೆಂಗೆ ಟೆನ್ಷನ್ ಆಗ್ತೈತಿ. ಆಗ ನಿಮ್ಮಂತ ವಿಚಾರ ಹೇಳ್ತಾರ, ನೀವೇನ್ ಟೆನ್ಷನ್ ಮಾಡ್ಕೊಂಡು ಹೋಗ್ಬೇಡ್ರಿ, ನಿಮ್ಮ ಮಗ ಸುಧಾರಿಸ್ಬೇಕು ಅಂತಂದ್ರೆ ನಾವು ಮೊದಲೇ ಮದುವೆ ಮಾಡ್ರಿ ಅಂತ ಹೇಳ್ತಾರ. ನೋಡ್ರಿ, ಬರುವಂತ ಹೆಂಡತಿ ಏನಾರ ಜೀವ ಹಿಂದುವಂಗಿತ್ತು ಅಂತಂದ್ರ ಜಗತ್ತಾಗ ಯಾವ ತಂದೆ ತಾಯಿಗಳು ಕೂಡ ತಮ್ಮ ಮಕ್ಕಳಿಗೆ ಮದುವೆ ಮಾಡ್ತಿರ್ಕಿಲ್ಲ. ಹೌದಲ್ರಿ? ಮದುವೆ ಆಯ್ತು ಅಂತಂದ್ರೆ ನೋಡ್ರಿ, ಮನ್ಯಾಗ ಟೋಟಲ್ ಸೀನ ಚೇಂಜ್ ಆಗಿರ್ತದೆ. ಮದುವೆಗಿಂತ ಮುಂಚೆ ಅವ ಯಾವಾಗ ಬರ್ತಿರ್ತಾನ, ಯಾವಾಗ ಹೋಗ್ತಿರ್ತಾನ. ಆದ್ರೆ ಮದುವೆ ಆತಂದ್ರೆ ಸರಳ 7 ಗಂಟೆಗೆ ಬಂದು ನಾವು ಮನ್ಯಾಗ ಬಿದ್ದಿರ್ತಾನ. ಇಲ್ಲಂತಂದ್ರೆ ಹೆಂಡತಿ ಆರ್ಡರ್ ಮಾಡ್ತಾರ. ನಾವು ನರಸಿಂಹಮೂರ್ತಿ ಚಂದ ಭಾಷೆ ಹೇಳ್ತಾರ, ಅವನ್ನ ನೀವು ಎಲ್ಲೇ ಇರೋ ಹೇಗೆ ಇರೋ 9 ಗಂಟೆಗೆ ಮನೆಯಲ್ಲಿ ಬಿದ್ದಿರು ಅಂತ ಹೇಳ್ತಾರೆ. ಹೀಗಾಗಿ ಸ್ಟ್ರಿಕ್ಟ್ ಆಗಿ ಹೇಳುತ್ತಾನೆ. ಇವ್ರೇನ್ ಹೇಳ್ತಾರೆ, ಜೀವ ಹಿಂದುತ್ತಿ ಅಂತ ಹೇಳ್ತಾರ. ಅದು ಜೀವ ಹಿಂದುದಲ್ರಿ, ಅದು ಕಾಳಜಿ, ಅದು ಕನ್ಸಲ್, ಅದು ನಾನ್ ಚೆನ್ನಾಗಿರ್ಬೇಕು, ನನ್ನ ಗಂಡ ಚೆನ್ನಾಗಿರ್ಬೇಕು, ನನ್ನ ಕುಟುಂಬ ಚೆನ್ನಾಗಿರ್ಬೇಕು ಅನ್ನುವಂತ ಒಂದು ಕಾಳಜಿಯಿಂದ ಹೇಳ್ತಿರ್ತಾರ. ಇಷ್ಟು ಮೀರಿ ನಾವು ಬರ್ಲಿಲ್ಲ ಅಂದ್ರೆ ಏನಾಗ್ತದ್ರಿ? ನೋಡ್ರಿ, ಗಂಡ ಬರ್ತಾನ ಅಂತ ಹೇಳಿ ಅಡಿಗೆ ಮಾಡಿ ಬಿಸಿ ಬಿಸಿ ಅಡಿಗೆ ಮಾಡಿ ಹೆಂಡತಿ ಕಾಯ್ತಿರ್ತಾಳ. ಅವ ಲೇಟ್ ಆಗಿ ಬಂದ್ರೆ ಏನಾಗ್ತೈತಿ, ಜಲ್ದಿ ಬಂದ್ರೆ ಏನಾಗ್ತೈತಿ. ಅವ ಲಗ್ನ ಬಂದಂದ್ರೆ ಹೆಂಡತಿ ಮಾಡಿದ ಅಡಿಗೆ ಬಿಸಿ ಇರ್ತತಿ, ಹೆಂಡತಿ ತನಗಿರ್ತಾಳ. ಲಘು ಬಂದ್ರೆ ಅಡಿಗೆ ಬಿಸಿ ಇರ್ತತಿ, ಹೆಂಡತಿ ತನಗಿರ್ತಾಳ. ಮತ್ತೆ ಲೇಟ್ ಆಗಿ ಬಂದ್ರೆ ಅಡಿಗೆ ತನಗಿರ್ತತಿ, ಹೆಂಡತಿ ಆಪ್ಷನ್ ಮುಂದಿರ್ತಾವ. ಯಾವ ಬೇಕು ನಾವು ಚಾಯ್ಸ್ ಮಾಡ್ಕೋಬೇಕ್ರಿ. ಹಿಂಗ ಮಡದಿಯ ಪ್ರಾಮುಖ್ಯತೆಯನ್ನ ಎಷ್ಟು ಹೇಳಿದ್ರು ಕಡಿಮೆನರೇ. ರಾಷ್ಟ್ರಕವಿ G.S. ಶಿವರುದ್ರಪ್ಪನವರು ಒಂದ್ ಕಡೆ ಹೇಳ್ತಾರೆ, ಹೆಣ್ಣಿನ ಬಗ್ಗೆ ಬಹಳ ಚಂದ ಹೇಳ್ತಾರೆ. ಏನು ಅಂತಂದ್ರೆ, ಮನೆ ಮನೆಯಲ್ಲಿ ದೀಪ ಬೆಳಗಿಸಿ ಹೊತ್ತಿಗೆ ಅನ್ನ ಉಣಿಸಿ ತಂದೆ ಮಗುವ ಸಾಕಿದಾಗೆ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ, ನಿನಗೆ ಬೇರೆ ಹೆಸರು ಬೇಕು ಅನ್ನುವಂತ ಮಾತನ್ನ ಹೇಳ್ತಾರಲ್ಲ. ಅದನ್ನ ನೋಡಿದಾಗ ನಮ್ಗೆ ಗೊತ್ತಾಗ್ತದೆ, ಮಡದಿ ಏನೇ ನಮ್ಮ ಮಾತುಗಳನ್ನು ಹೇಳಿದ್ರು ಅದು ಒಂದು ಕನ್ಸರ್ಟ್ ಹೇಳಿರ್ತಾರೆ, ಕಾಳಜಿಯಿಂದ ಹೇಳ್ತಾರೆ ಅನ್ನುವಂಥದ್ದನ್ನ ನಾವು ತಿಳ್ಕೋಬೇಕು. ಆದ್ದರಿಂದ ಮಡದಿ ಗಂಡನ ಜೀವವನ್ನ ಹಿಂಡುವುದಿಲ್ಲ ಅನ್ನೋದು ನನ್ನ ವಾದ. ಅವತ್ತು ದುಡ್ಡಿಲ್ಲ ಅಂದ್ರೆ ಯಾರು ಹೋಗಲ್ಲ. ಯಾರು ಬಿಡ್ತಾರೆ ಇಲ್ಲ, ಅದನ್ನು ಕೂಡ ನಾವು ಕೆಲಸ ಮಾಡ್ತಾರೆ. ಆಮೇಲೆ ಇನ್ನೊಂದು ಮಾತು ಬಹಳ ಚೆನ್ನಾಗಿ ಹೇಳ್ಕೊಳ್ಳೋರು, ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನಾನು ಒಬ್ಬ ಕೋಟಿ ರೂಪಾಯಿ ಸಿಪಾಯಿ ಅಂತ ಕೇಳಿದ್ದೀರ ನೀವು. ಅದು ಯಾಕೆ ಅಂತಂದ್ರೆ, ಅವ್ರ ಮಗ ಏನ್ ಆಗಲ್ಲ ಅಂತ ನನ್ನ ಫ್ರೆಂಡ್ ಚೇತನವ್ರ ಜೀವನ ಕೆಲಸ ಮಾಡ್ತಾರೆ, ನರಸಿಂಹಸ್ವಾಮಿ ಅವ್ರ ಮಗ, ನಾವು ಭೇಟಿ ಆಗ್ತಾ ಇದ್ವಿ. ಅವ್ರು ಇನ್ನೊಂದು ಕೊಟ್ಟು, ಹೆಂಡತಿ ಮನೆಯಲ್ಲಿದ್ದರೆ ಈ ಕಾಲದಲ್ಲಿ ಏನಾಗುತ್ತೆ ಅಂದ್ರೆ, ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೇ ಕೋಟಿ ರೂಪಾಯಿ. ಯಾಕೆಂದ್ರೆ ಹೆಂಡತಿ ಮನೆಯಲ್ಲಿದ್ದರೆ ಅವಳು ಗಂಡನ ಕ್ರೆಡಿಟ್ ಕಾರ್ಡ್ ತಗೊಂಡು ಮಾಲ್ ಹೊರಟೋಗ್ಬಿಟ್ರೆ ಗಂಡನ ಗತಿ ಏನಾಗಬೇಕು, ಅವ್ರ ಮನೆಯಲ್ಲಿ ಇದ್ದ ಸೇಫು ಅಂತ. ಹೀಗೆ ಬೇರೆ ಒಂದು ಆಯಾಮ ಕೊಡ್ಬೋದು. ಈಗ ಡೈರೆಕ್ಟ್ ಆಗಿ ಸಿಕ್ಕಿದ್ರು ಅವ್ರು ಹೇಳ್ತಾ ಇದ್ರು, ಕೆಲವನ್ನೆಲ್ಲ ಪರಿಚಯ ಮಾಡ್ಕೊಟ್ರು. ಮತ್ತು ಆಪೋಸಿಟ್ ಪಾರ್ಟಿಗೆ ಬುಕ್ ಮಾಡ್ಕೊಂಡಿದ್ದು ನಾನು ನೋಡಿದೆ. ಅದು
ಭಂಡಾರಿಯವರು, ರಾಜೇಂದ್ರ ಭಂಡಾರಿ ಅವರು ಭಾಳ ಒಳ್ಳೆಯ ಶಿಕ್ಷಕರು, ಒಳ್ಳೆಯ ಶಿಕ್ಷಕರು ಇದೇನಿಲ್ಲ, ಒಳ್ಳೆಯ ಶಿಕ್ಷಕ ಪ್ರಶಸ್ತಿಯಲ್ಲಿ ಸಿಕ್ಕಿದೆ ಅಂತ ನೀವು ಚಪ್ಪಾಳೆ ಹೊಡಿಬೇಕಾಗ್ತದೆ. ಆದರೆ ಈವರೆಗೆ ಒಳ್ಳೆಯ ಗಂಡ ಪ್ರಶಸ್ತಿ ಸಿಕ್ಕಿಲ್ಲ ಅವರಿಗೆ, ಅದು ಒಂದು ಚಿಂತೆ. ಮತ್ತು ಮ್ಯಾಜಿಕ್ ಕೂಡ ಮಾಡ್ತಾರೆ ಹಾಗಾಗಿ ಅವರು ಮ್ಯಾಜಿಕ್ ಹೌದು. ಈ ಮ್ಯಾಜಿಕ್ ಅಂದಾಗ ನನಗೊಂದು ಇಂಗ್ಲಿಷ್ ಸ್ಟೋರಿ ನೆನಪಾಗ್ತಾ ಇದೆ. ಆ ಇಂಗ್ಲಿಷ್ ಬಹಳ ಅದ್ಭುತವಾಗಿರೋದು ಮೆಚ್ಚಿಯನ್ನು, ಅವನು ಬ್ರೈನ್ ಮೋರೆ ಅಂತ ಅವನ ಹೆಸರು. ಅವನು ಮೆಜಿಷಿಯನ್ನು ಲೈವ್ ಕಾರ್ಯಕ್ರಮದಲ್ಲಿ ಹೆಂಡತಿ ಮಾಯ ಮಾಡ್ಬಿಡ್ತಾನೆ, ಮಾಯನೇ ಮಾಡ್ಬಿಡ್ತಾನೆ. ಆಮೇಲೆ ಕರೀತಾನೆ, ಆಮೇಲೆ ಯಾರೋ ಕೊಂಡೆ ಕಮ್ಮೆ ಕಮ್ಮೆ ಟಕ್ ಅಂತ ಅವಳು ಮತ್ತೆ ಪ್ರತಿಕ್ರಿಯೆ ಆಗ್ತಾರೆ. ಜನ ಚಪ್ಪಾಳೆ ಹೋಗಿದ್ರು, ನೀವು ಸಲ ಮಾಡುತ್ತೇವೆ ಹೇಳ್ತಾರೆ. ಇವ್ರು ಮತ್ತೆ ಮಾಯ ಮಾಡ್ತಾರೆ. ಇಷ್ಟು ದಿನ ಎರಡನೇ ಸಲ ಕರೆದಾಗ ಏನು ಮಾಡಿದ್ರು ಬರಲ್ಲ, ಅವರು ಬರೋದೇ ಇಲ್ಲ ಕಡೆಗೆ. ಕಳೆದು ಈ ಯೂಸಸ್ ವೈಟ್ ಇಂಥದ್ದು ನೋಡಿ, ಎಂಥ ದುರಂತ ಅಲ್ಲ. ಆದ್ರಿಂದ ಕೇರ್ಫುಲ್ ಆಗಿ ಹೆಂಡತಿ ಮಾಯ ಮಾಡ್ಬೋದು ಅವರು. ಮುಂಚೆ ಕೊಟ್ಟಿದ್ದೀನಿ ಅನ್ಸುತ್ತೆ, ಅದಕ್ಕೆ ಕಲಿಸ್ಕೊಳ್ಬೇಕು ವಾಪಸ್ಸು, ಮತ್ತು ಅವ್ರನ್ನೇ ಕಲಿಸ್ಕೊಳ್ಬೇಕು ವಾಪಸ್ಸು. ಮಾತಾಡಿ ಸರ್. ಹಂಚಿಕೊಳ್ಳಿಕ್ಕೆ ಅವಕಾಶ ಸಿಕ್ಕಿದೆ. ಶ್ರೀಯುತ ಗುಡ್ಡೇನಟ್ಟಿ ಸರ್ ಅವರು 10 ವರ್ಷಗಳ ಹಿಂದೆ ಬಹುಶಃ ಇಂಥದೇ ಮಡದಿಗೆ ಸಂಬಂಧಪಟ್ಟಂತ ಒಂದು ಕಾರ್ಯಕ್ರಮವನ್ನ ನಾವು ಬೇರೆ ಕಡೆ ಹಮ್ಮಿಕೊಂಡಿದ್ವಿ. ಆವಾಗ ಆ ಹೆಂಡತಿಯ ಪರವಾಗಿ ನಾವು ಮಾತಾಡಿದ್ವಿ, ಒಪ್ಕೋತೇನೆ. ಅವಾಗ ಅದೇ ರೀತಿ ಮೊನ್ನೆ ಕಾಲ್ ಮಾಡಿಬಿಟ್ಟು ಲಾಸ್ಟ್ ವೀಕ್ ಕಾಲ್ ಮಾಡಿ ಹೇಳಿದ್ರು, ಸರ್ ಈ ರೀತಿ ಹೆಂಡತಿ ಪ್ರಾಣ ಹಿಂಡುತಿ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ನೀವು ಹೇಗಿದ್ರು ಕೂಡ ಲಾಸ್ಟ್ ಟೈಮ್ ಹೆಂಡತಿ ಪರವಾಗಿ ಮಾತಾಡಿದ್ರಿ, ಹಾಗಾಗಿ ಈಗಲೂ ಕೂಡ ಹೆಂಡತಿ ಪರವಾಗಿ ಮಾತಾಡಬೇಕು, ನಿಮಗೆ ಹೆಂಡತಿ ಜೀವ ಹಿಂಡೋದಿಲ್ಲ ಅಂತ ಹೇಳ್ತಿದ್ರಿ ಅಂತ ಹೇಳಿದ್ರೆ ಅವ್ರನ್ನ ಹೇಳಿದೆ. ಸರ್ ಆವಾಗ ನಾನೀಗ ಮದುವೆ ಆಗಿ ಹೊಸ್ತು, ಇನ್ನೂ ಕೂಡ ಅದರ ಆಳ ಅಗಲ ಗೊತ್ತಿರಲಿಲ್ಲ ಸರ್. ಈಗ ಮದುವೆ ಆಗಿ 15-20 ವರ್ಷ ಆಗಿದೆ. ಹಾಗಾಗ್ಬಿಟ್ಟು ನನ್ನ ಮನಸ್ಸನ್ನ ವಂಚನೆ ಮಾಡ್ಕೊಂಡು ನೋಡಿ, ಎಲ್ಲ ವಂಚನೆ ಮಾಡ್ಕೊಂಡೆ ಮಾತಾಡ್ತಾರೆ. ಅದು ಇಂಟರ್ನಲ್ ಸ್ಟೋರಿಗಳು ಬೇರೆ ಇದಾವೆ, ಆಮೇಲೆ ಬೇಕಾದ್ರೆ 2ನೇ ಎಪಿಸೋಡ್ ಅಲ್ಲಿ ಹೇಳ್ತಾರೆ ಅವರು. ನಮ್ಮ ಏನ್ ಹಿಂಡೋದಿಲ್ಲ ಅಂತ ಹೇಳ್ತಾ ಇದಾರಲ್ಲ, ಅವ್ರದೆಲ್ಲ ಕತೆ ಹೇಳಿದ್ರೆ ಪಾಪ 15 ಪುಟ 100 ಪುಟ ಫೇಕ್ ಬರ್ಬೋದು, ಇರ್ಲಿ ಬಿಡಿ ಅವ್ರು ಹೇಳಿದ್ದಾರೆ. ಹಾಗಾಗಿ ಹೇಳಿದ್ರೆ ನನ್ನ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ನಾವು ಮಾತಾಡೋದಿಲ್ಲ. ಹೆಂಡತಿ ಪ್ರಾಣ ಹಿಂಡುತ್ತಿ ಅನ್ನೋದು ಸರ್ 10 ಸಾರಿ ಹೇಳಿದ್ರೆ ನಾನು 100 ಸಾರಿ ಈ ಒಂದು ಸಭೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಚಪ್ಪಾಳಿ ತಟ್ಕೊಂಡು, ಯಾಕಂದ್ರೆ ಈ ರೀತಿಯಾಗಿ ಹೆಂಡತಿ ಪ್ರಾಣ ಹಿಂಡುತ್ತಾಳೆ ಅಂತ ಬಿಟ್ಟು ರಾಜಾರೋಷವಾಗಿ ಹೇಳ್ಕೊಳ್ಳಿಕ್ಕೆ ಬಹಳಷ್ಟು ಜನ ಬಂದಿದೆ. ಅಂದ್ರೆ ಮನಸ್ಸಲ್ಲಿ ಹೇಳ್ಕೊಳ್ಳುವಂತ ಮನಸ್ಸಿದೆ ನಿಮಗೆ, ಆದ್ರೆ ವೇದಿಕೆಯ ಮೇಲೆ ಹಂಚಿಕೊಳ್ಳಿಕ್ಕೆ ನಿಮಗೆಲ್ಲ ಏನಿಲ್ಲ, ಅವಕಾಶ ಇಲ್ಲ. ಹಾಗಾಗ್ಬಿಟ್ಟು ನಮ್ಮ ಸೂತ್ರಧಾರ ಇರುವಂತಹ ಶ್ರೀಯುತ ನರಸಿಂಹಮೂರ್ತಿ ಅವರ ಅಪ್ಪಣೆಯ ಮೇರೆಗೆ ನಿಮ್ಮ ಮನಸ್ಸಾಕ್ಷಿಯಾಗಿ ಒಂದು ಇದು ಹೇಳ್ತಾ ಇದ್ದಾರೆ. ನಾವು ಶಿಕ್ಷಕ, ಯಾಕಂದ್ರೆ ಶಿಕ್ಷಕ ಅಂತ ಕೂಡ ಏಕಮುಖವಾಗಿ ನಮ್ಮ ಬೋಧನೆ ನಡೆಯುವುದಿಲ್ಲ. ಏನಾಗುತ್ತೆ, ಒಂದು ರೀತಿ ಸಂವಾದ ಮೂಲಕ ನಡೆಯುತ್ತೆ. ಹಾಗಾಗ್ಬಿಟ್ಟು ನಿಮ್ಮ ಮನಸ್ಸಾಕ್ಷಿಯಾಗಿ ಹೆಂಡತಿ ಪ್ರಾಣ ಹಿಂಡುತ್ತಾಳೆ ಅಂತ ಧೈರ್ಯವಾಗಿ ಒಪ್ಪಿಕೊಳ್ಳುವಂತಹ ಪುರುಷರು ಮತ್ತು ಮಹಿಳೆಯರು ಪ್ಲೀಸ್ ಧೈರ್ಯದಿಂದ ನೀವು ಕೈ ಎತ್ತಬಹುದು. ಪ್ರಿಯತಿ ಸರ್ ನೋಡಿ, ಈಗ ಸ್ವಲ್ಪ ಈಗ ನೋಡ್ಕೊಂಡು ಧೈರ್ಯ ಕೈ ಎತ್ತಿದೆ, ಒಪ್ಪತ್ತೀರಾ? ಎಸ್ ನೋಡಿ ಎಷ್ಟು ನೋಡಿ, ಒಂದು ನಿಮಿಷ ಅದೇ ಹೇಳ್ತಿದ್ದೇನೆ. ಯಾರು ತಮ್ಮ ಧರ್ಮಪತ್ನಿ ಸರ್ ಒಬ್ಬರು ಮಾಡಿದ್ರೆ ನೀವು, ಯಾರು ತಮ್ಮ ಧರ್ಮಪತ್ನಿ ಜೊತೆ ಬಂದಿದ್ದಾರೋ ಅವ್ರು ಯಾರು ಕೈ ಎತ್ತಿಲ್ಲ. ಪಾಪ ಒಬ್ರು ಒಂಟಿ ಸಣ್ಣದಿಂದ ಬಂದಿದ್ದಾರೆ, ಅವ್ರು ನಾನು ಹೇಳೋಕ್ಕಿಂತ ಮೊದಲು ಹೀಗೆ ಮಾಡೋದು ಅಂದ್ರೆ ಅವ್ರು ಎಷ್ಟು ಹಿಂದಿರ್ಬೇಕು ಮನಸ್ಸಲ್ಲಿ ಅಲ್ಲ. ಹಾಗಾಗಿ ಅಲ್ಲೊಬ್ರು ನೋಡಿ, ನಾನು ಒಬ್ಬರು ಮಾಡ್ತಾ ಇದ್ದೆ, ಇನ್ನೂ ಮದುವೆ ಆಗಿಲ್ಲ ಸರ್ ಅವರು ಕೈ ಎತ್ತಿದ್ರು. ಅಂದ್ರೆ ಅದ್ರ ಅರ್ಥ ಏನು ಸರ್, ಅವರು ಮನೆಯಲ್ಲಿ ಅಪ್ಪನಿಗೆ ಅಮ್ಮ ಕೊಡುವಂತ ನೋವನ್ನು ನೋಡಿರ್ತಾರೆ ಅವರು, ಹೌದಾ? ನೋಡಿ, ಇದರ ಬಗ್ಗೆ ಏನು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ನಮ್ಮ ಗಣಿತದಲ್ಲಿ ಒಂದು ಎಕ್ಸಾಮ್ಸ್ ಅಂತ ಬರುತ್ತೆ ಸರ್, ಬಹುಶಃ ನಾವೆಲ್ಲ ಕಲ್ತಿದೆ. ನಾನು ಗಣಿತ ಶಿಕ್ಷಕ ಆಗಿರೋದ್ರಿಂದ ಸ್ವಯಂ ಸಿದ್ಧಗಳು ಅಂತ ನೀವು ಬಹುಶಃ ಕಲ್ತಿದ್ವಿ, ಗಣಿತ ಬರುತ್ತೆ. ಏನು ಸ್ವಯಂ ಸಿದ್ಧಗಳು ಅಂತಂದ್ರೆ ಚರ್ಚೆ ಮತ್ತು ಸಾಧನೆಗಳಿಲ್ಲದೆ ಒಪ್ಪಿಕೊಳ್ಳಬಹುದಾದ ಕೆಲವೊಂದು ಸತ್ಯ ಸಂಗತಿಗಳು. ಅರ್ಥ ಆಯ್ತು? ಚರ್ಚೆ ಮತ್ತು ಸಾಧನೆಗಳಿಂದ ಒಪ್ಪಿಕೊಳ್ಳಬಹುದಾದಂತ ಕೆಲವೊಂದು ಸತ್ಯ ಸಂಗತಿಗಳನ್ನ ನಾವು ಸ್ವಯಂ ಸಿದ್ಧಗಳು ಅಂತ ಹೇಳ್ತೇವೆ. ಅಂತ ಸ್ವಯಂ ಸಿದ್ಧಗಳಲ್ಲಿ ಇದು ಕೂಡ ಒಂದು ಹೆಂಡತಿ ಪ್ರಾಣವನ್ನ ಬಿಟ್ಟುತ್ತಿರೋದು. ಹಾಗಾಗಿಟ್ಟು ನಾವು ಸತ್ಯವನ್ನ ಮತ್ತಷ್ಟು ಏನು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ, ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ. ನಮ್ಮ ಪಕ್ಕದಲ್ಲಿ ಕೂತಂತವ್ರು ಬಹಳಷ್ಟು ಜನ ಅದ್ಭುತವಾಗಿ, ಪಾಪ ಅವ್ರಿಗೆ ಎಷ್ಟು ಕಷ್ಟ ಇದೆ ಅಂದ್ರೆ ಅವ್ರಿಗೊಂದು ಜೋರಾದ ಚಪ್ಪಾಳಿ ಕೊಡ್ರಿ. ಯಾಕೆ ಅಂತ ಆಮೇಲೆ ಹೇಳಿದೆ ನಾನು, ಯಾಕಂತಂದ್ರೆ ಒಂದು
ಸತ್ಯವನ್ನಾಗಿ ಪ್ರೂವ್ ಮಾಡೋದಿದೆಯಲ್ಲ ಅದು ಕಷ್ಟ ಸರ್. ಹಾಗಾಗ್ಬಿಟ್ಟು ನನಗನ್ಸುತ್ತೆ 100% ಇದು ಸರ್ವಕಾಲಿಕವಾದಂತಹ ಸತ್ಯ. ಇವೆಲ್ಲ ನನಗೆ ಬಹಳ ಬೇಜಾರಾಯಿತು. ನಾನು ಅನ್ಕೊಂಡಿದ್ದೆ ಸರ್ ಇಲ್ಲಿ ಬರೋದಕ್ಕಿಂತ ಮೊದಲು ನಾನೇನಾದ್ರೂ ಈ ಪ್ರಶ್ನೆಯನ್ನ ಹೆಂಡತಿ ಜೀವ ಹಿಂಡುತ್ತೆ ಅನ್ನುವಂತ ಈ ಕ್ವಶನ್ ಕೇಳಿದ್ರೆ ಮಿನಿಮಮ್ 90% ವೋಟ್ ನನ್ನ ಪರವಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡಿದ್ದೆ. ಅದೊಂದು ಬಹಳ ನನಗೆ ಬೇಸರದ ಸಂಗತಿ. ಸರ್ ನೀವೆಲ್ಲರೂ ಕೂಡ ನನಗೆ ಗೊತ್ತಿದೆ, ಪ್ರತಿಯೊಂದು ಗಂಡನಿಗೂ ಕೂಡ ಹೆಂಡತಿ ಜೀವ ಹಿಂದೆ ಇರ್ತಾರೆ. ಮೊನ್ನೆ ಒಬ್ಬ ಪಾಪ ಯಾವುದೋ ಒಬ್ಬ ಡಾಕ್ಟರ್ ಹತ್ರ ಹೋಗಿದ್ರಂತೆ. ಸರ್ ನನ್ನ ಹೆಂಡತಿ ಬಹಳ ಟಾರ್ಚರ್ ಕೊಡ್ತಾರೆ, ಬಹಳ ಜೀವ ಹಿಂಡ್ತಾಳೆ, ಏನಾದ್ರೂ ಅವಳಿಗೆ ಗೊತ್ತಿಲ್ಲದ ಹಾಗೆ ಏನಾದ್ರೂ ಹಾಕುವಂತ ಮೆಡಿಸಿನ್ ಕೊಡ್ರಿ ಅಂತ ಹೇಳಿ. ಆಗ ಡಾಕ್ಟರ್ ಹೇಳಿದಂತೆ, ಏ ಹುಚ್ಚ, ಅಂತ ಮೆಡಿಸಿನ್ ಏನಾದ್ರೂ ಸಿಕ್ಕಿದ್ರೆ ಇವತ್ತು ಸಂಡೆ, ಇವತ್ತು ನಾ ಯಾಕೆ ಕ್ಲಿನಿಕ್ ಓಪನ್ ಮಾಡ್ತೇನೆ ಅಂದ್ರೆ ಇದು ಯಾರಿಗೂ ಬಿಟ್ಟಿಲ್ಲ ಅಂತ ಹೇಳ್ತಾ ಮುಂದಿನ ಒಂದು ಹಂತದಲ್ಲಿ ಯಾವ ರೀತಿಯಲ್ಲಿ ಹೆಂಡತಿ ಟಾರ್ಚರ್ ಮಾಡ್ತಾಳೆ ಅನ್ನೋದನ್ನ ನಾವು ತಿಳಿದುಕೊಂಡು ಮನಸ್ಸಿಗೆ ಸಮಾಧಾನ ಮಾಡ್ಕೊಳ್ತಾನೆ ಅಂತ ಹೇಳ್ತಾ ಮುಂದಿನದಾಗಿ ನನ್ನ ನೈಟನ್ನ ಬೇರೆ ಗಂಡಾದಿಯವರು ಒಳ್ಳೆ ಸಿಕ್ಕ ಅವರು ಕೆಲವೆಲ್ಲ ಲೈವಲ್ಲೇ ಆಟ ಆಡ್ಬೇಕು. ಹೆಂಗೆ ಅಂದರೆ ಯಾರ್ಯಾರು ಕೈ ಎತ್ತಿಸೋದು ಅಲ್ವಾ, ಅದು ಪಬ್ಲಿಕ್ಕಲ್ಲಿ ಮನೆ ಜೊತೆ ಬಂದಿರೋ ಒಂದು ವಿಷಯವನ್ನು ನಾನು ಹೇಳ್ತಾ ಇದ್ದೀನಿ. ಎಲೆಕ್ಷನ್ ಕ್ಯಾಂಪೇನ್ ರ್ಯಾಲಿಗೆ ಬಂದವರಿಗೆಲ್ಲ ಅದೇ ಪಕ್ಷಕ್ಕೆ ಓಟ್ ಹಾಕಲ್ಲ. ಹೆಂಡತಿ ಇರಾನು, ಗಂಡ ಅಮೆರಿಕ ಆದ್ರೆ ಮಕ್ಕಳು ಜಲಸಂಧಿ ಆಗ್ಬಿಡ್ತಾರೆ. ಇದನ್ನೆಲ್ಲ ನಾವು ಗಮನಿಸ್ಬೇಕಾಗುತ್ತೆ. ಇದು ಚೆನ್ನಾಗಿ ಅವರು 2 ಬಕೆಟ್ ತರಿಸಿ, ಒಂದರಲ್ಲಿ 100 ಡಿಗ್ರಿ ಕುದಿಯೋ ನೀರು ಒಂದು ಬಕೆಟ್ ಅಲ್ಲಿ, -10 ಡಿಗ್ರಿ ಕೋಲ್ಡ್ ವಾಟರ್, ಏನು ಐಸ್ ಆಗಬೇಕು ಅಂತ ವಾಟರ್ನ ಇನ್ನೊಂದು ಬಕೆಟ್ ಅಲ್ಲಿ ತರಿಸಿ, ಒಬ್ಬ ವ್ಯಕ್ತಿನ ಕುರ್ಜಿ ಹಾಕಿ ಕೂರಿಸಿ ಅವನು ಒಂದು ಕಾಲು ಐಸ್ ನೀರಲ್ಲಿಡಿ, ಇನ್ನೊಂದು ಕಾಲು 100 ಡಿಗ್ರೀಸ್ ನೀರಲ್ಲಿಡಿ, ಅವನಿಗೆ ಶಾಂತವಾಗಿರುತ್ತೆ. ಯಾಕಂದ್ರೆ 50 ಡಿಗ್ರಿ ಸ್ನಾನ ಮಾಡೋ ಟೆಂಪರೇಚರ್ ಇರ್ತಾನೆ ಅಂತ ಸ್ಟ್ಯಾಟಿಸ್ಟಿಷಿಯನ್ ಹೇಳ್ತಾನೆ. ಕುದಿಯೋ ನೀರು ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ವರ್ಕ್ ಆಗಲ್ಲ. ಬಟ್ ಏನೇ ಆಗಲಿ ಪ್ರೆಸೆಂಟೇಷನ್ನಲ್ಲಿ ಅವರು ಗೆದ್ಕೊಂಡಿದ್ದಾರೆ. ಇಲ್ಲಿ ನೋಡೋಣ ಮುಂದಿನ ಇದರಲ್ಲಿ ಏನು ಮಾಡ್ತೀವಿ. ಈಗ ಮತ್ತೊಬ್ಬ ಮಹಾನ್ ಮಾತುಗಾರರು, ಅವರು ಡ್ರಾಯಿಂಗ್ ಮಾಡೋದ್ರಲ್ಲಿ ಎಕ್ಸ್ಪರ್ಟು, ಕರೆಕ್ಟ್ ಸರ್? ಸೋನಾರ್ ಅವರು, ಸೋನಾರ್ ಅವರು ಡ್ರಾಯಿಂಗ್ ಎಕ್ಸ್ಪರ್ಟ್ ಅವರು ನನ್ನ ಹೆಂಡತಿ ಅಂತ ಒಂದು ಚಿತ್ರ ಆ ಕಾಲಕ್ಕೆ ಬಂದರು. ಅದಕ್ಕೆ ರಾಜ್ಯ ಮಟ್ಟದಲ್ಲಿ ಒಂದು ಬಹುಮಾನ ಬಂತು. ಅದಾದ ಮೇಲೆ ಅವರ ಹೆಂಡತಿ ಯಾವಾಗಲೂ ಕೇಳ್ತಾರೆ, ಯಾವಾಗ್ಲೂ ಇವಳು ಯಾರು ಚಿತ್ರ ಬಂದಿರೋದು ನಮಗೆ ಡೈಲಿ ಕೊಡಿಸ್ತಾ ಇರ್ತಾರೆ. ಇವೆಲ್ಲ ಜೀವನದಲ್ಲಿ ನಡೆದೋಗುತ್ತೆ ಸರ್. ನಾವೇನೋ ಕೆಲವು ಸಲ ಪ್ಲೇಯಿಂಗ್ ಟು ದ ಗ್ಯಾಲರೀಸ್ ಅಂತೀವಲ್ಲ, ತೆಕ್ಕೊಳ್ಳೋಕ್ಕೋಸ್ಕರ ನಾವು ಹೇಳ್ತೀವಿ. ಕಷ್ಟ ಇದೆ ಜೀವನ, ಅವ್ರು ನಡ್ಕೊಳ್ಳೋದು ಸುಲಭ. ಈಗ ಅವ್ರು ಏನು ಮಾತಾಡ್ತಾರೆ ನೋಡೋಣ. ಎಷ್ಟು ಸಲ ಅವರು ಚೆನ್ನಾಗಿ ಕರೋಕೆಗೆ ಆಡ್ತಾರೆ, ಅವರು ಭಾಳ ಚೆನ್ನಾಗಿ ಆಡ್ತಾರೆ. ಆದರೆ ಹೆಂಡತಿ ಯಾರು ನೀವು ಫೋಟೋ ನನ್ನ ಹೆಂಡತಿ ಅಂತ ಬಂದಿದ್ದೀರಲ್ಲ ನಿಜ ಹೇಳಿದಾಗ ಅದು ಬ್ಯಾಟ್ಕಣ್ಣಿ ಸುಂಕಿ ಅಂತ ಹಾಡು ಹೇಳಿ ಕರೋಕೆನಲ್ಲಿ ರಂಗಿಸ್ತಾರೆ. ಅದು ಬೇಕು. ಈಗ ಅವ್ರು ಮಾತಾಡ್ತಾರೆ. GS ಸೋನಾರ್ ಅಂತೇಳಿ. ಈಗ ಕುಲಕರ್ಣಿ ಸರ್ ಒಂದು ಮಾತು ಹೇಳಿದ್ರು, ಭಕ್ತರು 4 ಮದುವೆ ಅಂತ ಹೇಳಿ ಮಂದಿ ಅಂತ ಹೇಳಿ. ಅದಕ್ಕೊಂದು ಕವನ ನೆನಪಾಗ್ತದೆ. ಸಂಸಾರದಲ್ಲಿಯೂ ನಾವು ನಿಮಗಿಂತ ಮಿಗಿಲು, ಸಂಸಾರದಲ್ಲಿಯೂ ನಾವು ನಿಮಗಿಂತ ಮಿಗಿಲು, ಹೆಂಡತಿಯ ಕಂಡರೆ ನಮಗಿಲ್ಲ ದಿಗಿಲು, ಹೆಂಡತಿ ಕಂಡರೆ ನಮಗಿಲ್ಲ ದಿಗಿಲು. ಹಾಕಿದರು ಅವಳು ಎಂತಹದೇ ಪಟ್ಟು, ಹಾಕಿದರು ಅವಳು ಎಂತಹದೇ ಪಟ್ಟು, ಸಿಗುವುದಿಲ್ಲ ಮಂದಿನಿದು ಚುಟ್ಟು, ಸಿಗುವುದಿಲ್ಲ ಮಂದಿನಿದು ಚುಟ್ಟು. ಬಾಚಣಿಕೆಯ ಗೊಡವೇ ಇಲ್ಲ, ಬಾಚಣಿಕೆಯ ಗೊಡವೇ ಇಲ್ಲ, ನಮಗಿರುವ ಸಮಸ್ಯೆ ಒಂದೇ ಒಂದು, ನಮಗಿರುವ ಸಮಸ್ಯೆ ಒಂದೇ ಒಂದು. ಬೆಳಗ್ಗೆ ಎದ್ದರೆ ಮುಖ ತೊಳೆಯುವುದು ಎಲ್ಲಿಂದ ಎಲ್ಲಿಯವರೆಗೆ. ಧನ್ಯವಾದಗಳು. ಆದ್ಮೇಲೆ ನೇರವಾಗಿ ನಾವು ವಿಷಯಕ್ಕೆ ಬರ್ತೀನಿ. ಈಗ ನಾನು ಹೆಂಡತಿ ಮಾತು ಕೇಳುವುದಿಲ್ಲ ಅನ್ನುವಂತ, ಈಗ ತಮಗೆಲ್ಲ ಗೊತ್ತಿರೋ ಹಾಗೆ ಈ ಹೆಂಡತಿ ಜೀವ ಹಿಂಡುವುದಿಲ್ಲ ಅನ್ನುವಂಥ ಮಾತುಗೋಸ್ಕರ ಹೇಳ್ತೀನಿ. ಹೆಂಡತಿ ಪದಕ್ಕೆ ಅರ್ಥ ಆಕೆ ಬಹಳ ಸಂಗಾತಿ, ಜೊತೆಗಾರ್ತಿ, ಸಹವರ್ತಿ, ಹಾಗೆಯೇ ಧರ್ಮಪತ್ನಿ, ಕಾರ್ಯಕುಶಲೆ, ಮಡದಿ, ಗೃಹಿಣಿ ಹಾಗೂ ಅರ್ಧಾಂಗಿನಿ ಮುಂತಾದ ಪ್ರಮುಖ ಕೀರ್ತಿಗೂ ಪಾತ್ರರಾದವಳು ಹೆಂಡತಿ. ಹೆಂಡತಿ ಬಗ್ಗೆ ಒಬ್ಬ ಜನಪದ ಹೆಣ್ಣುಮಗಳು ಎಷ್ಟು ಚಂದ ಹೇಳಂದ್ರೆ, ಎಷ್ಟು ಅಭಿಮಾನ ಇದೆ ಅಂದ್ರೆ ಹೇಳ್ತಾಳೆ. ಒಬ್ಬಕ್ಕೆ ನಿನ್ನ ಗಂಡ, ಒಬ್ಬ ಹೆಣ್ಮಗಳು ಮತ್ತೊಬ್ಬ ಹೆಣ್ಮಗಳು ಕೇಳ್ತಾರೆ, ನಿನ್ನ ಗಂಡ ಏನು ಸೌಕಾರವು
ಏನು ಗೌಡ್ನೋ ಏನೋ ಅಂತ ಕೇಳಿದಾಗ ಹೇಳ್ತಾಳೆ, ಕೂಲಿ ಮಾಡಿದರೇನ ಕೊರಿ ಭಕ್ತರೇನ, ಕೂಲಿ ಮಾಡಿದರೇನ ಕೊರಿ ಭಕ್ತರೇನ, ನನ್ನ ರಾಯ ಬಡವೇನ, ನನ್ನ ರಾಯ ಬಡವೇನ, ಬಂಗಾರ ಮಾವು ಇದ್ದಂಗ ಮನೆಯಾಗ. ನೋಡಿ ಗಂಡನ ಬಗ್ಗೆ ಎಂಥ ಮಾತು ಹೇಳಿದ್ದಾರೆ. ಆಮೇಲೆ ಮತ್ತೊಬ್ಬ ಹೆಣ್ಮಗಳು ಹೇಳ್ತಾಳೆ, ಯಾಲಕ್ಕಿ ಕಾಯಿ ಸುಲಿದು ಯಾವ ಅಡಿಗೆ ಮಾಡಲಿ, ಯಾಲಕ್ಕಿ ಕಾಯಿ ಸುಲಿದು ಯಾವ ಅಡಿಗೆ ಮಾಡಲಿ, ಊರಿಗೆ ಹೋಗ್ಯಾರ ರಾಯರು ಬಾರದೆ ಯಾವ ಅಡಿಗೆ ಫಲವೇನು. ಗಂಡನ ಬಿಟ್ಟು ಊಟ ಮಾಡಂಗಿಲ್ರಿ, ನಮ್ಮ ಬಾಳ ಸಂಗಾತಿ ಐತಿ. ಹಾಗೇನೆ ಬಿಸಿಲ ಹಾವಿಗೆ ಬೆಳದಿಂಗಳ ಸುರಿಸಿದವಳು ಹೆಂಡತಿ ಅಂತಂದ್ರೆ ಅದ್ಭುತವಾದಂತ ಇಂಥ ಪತ್ನಿಗೆ ಆಕೆಗೆ ಕಿಡಿ ಇರಂಗಿಲ್ಲ, ಹೊಗೆ ಇರಂಗಿಲ್ಲ, ಏನು ಯಾವುದೇ ಹೆಂಡತಿಗೆ ಒಂದು ಮಾತು ಹೇಳ್ತಾರೆ, ಎಲ್ಲಾದರೂ ಇರು ಎಂತಾದರೂ ಇರು, ಎಲ್ಲಾದರೂ ಇರು ಎಂತಾದರೂ ಇರು, ರಾತ್ರಿ 9 ಗಂಟೆಗೆ ಮನೆಯಲ್ಲಿರು. ಹೆಂಡತಿ ಹೀಗೆ ಹೇಳ್ತಾರೆ. ಆಮೇಲೆ ಈ ಮಾತು ಕೇಳಿದ್ರೆ ನೀವು ಅನಿಸ್ಬೋದು, ಹೆಂಡತಿ ಯಾಕೆ ಮನೆಯಲ್ಲಿರುವ ಅಂತ ಹೇಳ್ತಾರಂದ್ರೆ, ಗಂಡ ಲೇಟ್ ಆಗಿ ಬಂದ್ರೆ ಹೆಂಡತಿ ತಲೆ ಬಿಸಿ ಆಗಿರ್ತದೆ, ಅಡಿಗೆ ಆರಿರ್ತದೆ. ಆದ್ರೆ ಅದೇ ಗಂಡ ಬೇಗ ಬಂದ್ರೆ ಹೆಂಡತಿ ತಲೆ ತಂಪಿರ್ತದೆ, ಅಡಿಗೆ ಬಿಸಿ. ಈ ರೀತಿ ಏನಪ್ಪಾ ಅಂದ್ರೆ ಒಬ್ಬ ಬೇಂದ್ರೆ ಅವರು ಮಾತು ಹೇಳಿದ್ದಾರೆ, ಸರಸವೇ ಜನನ ವಿರಸವೇ ಮರಣ, ಸಮರಸವೇ ಜೀವನ. ಅಂದ್ರೆ ಸಾಮರಸ್ಯದ ಬದುಕು ಅಂದ್ರೆ ಸಪ್ತಪದಿಯನ್ನು ತುಳಿದು ಮದುವೆಯಾಗಿ ಬಂದಿರ್ತಾಳೆ, ನಮ್ಮ ಕೊನೆ ಉಸಿರಿರೋರ್ಗೂ ಇರ್ತಾಳೆ ಆಕೆ ಕೊನೆ ಉಸಿರಿರೋರ್ಗೂ ನಾವು ಇರ್ತೀವಿ. ಅಂದ್ರೆ ಬಹಳ ಸಂಗಾತಿ. ಆಕೆ ಹೆಂಗಿನ ಜೀವ ಹೇಳ್ತಾಳೆ ಎಂದೂ ಸಾಧ್ಯ ಇಲ್ಲ. ಆದ್ಮೇಲೆ ಈಗ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅನ್ನೋದಕ್ಕೆ ನಮ್ಮ ಮಿತ್ರರು ಹೇಳಿದ್ರು. ಹಾಗೇನೆ ಉದಾಹರಣೆ ನಮ್ಮ ಕುವೆಂಪು ಅವರನ್ನು ತಗೊಂಡ್ರೆ ಅವರು ಪ್ರಾಧ್ಯಾಪಕರಾಗಿದ್ರು, ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿ ಆಗಿದ್ರು. ಹಾಗೇನೆ ಅವರು ಜ್ಞಾನಪೀಠ ಪ್ರಶಸ್ತಿನೂ ಕೂಡ ಅವ್ರಿಗೆ ಬಂತು. ಅದಕ್ಕೆ ಅವರ ಹಿಂದೆ ಬೆನ್ನೆಲುಬಾಗಿ ಅವರ ಪತ್ನಿ ಹೇಮಾವತಿ ಬಹಳ ಅದ್ಭುತವಾಗಿ ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟರು. ಅದಕ್ಕೆ ಅವರು ಮುಂದೆ ಬಂದರು ಅನ್ನುವಂತ ಮಾತು. ಅದೇ ರೀತಿಯಾಗಿ ಸಂಗೀತ ಕ್ಷೇತ್ರವನ್ನು ತೆಗೆದುಕೊಂಡ್ರೆ SP ಬಾಲಸುಬ್ರಹ್ಮಣ್ಯಂ ತಮಗೆಲ್ಲ ಗೊತ್ತಿದೆ. ಸುಮಾರು 40,000 ಹಾಡುಗಳನ್ನು ಹಾಡಿದರು ಅವರು. ಬೇರೆ ಬೇರೆ ಭಾಷೆನಲ್ಲಿ, ಕನ್ನಡದಲ್ಲಿ, ತಮಿಳಿನಲ್ಲಿ, ಹಿಂದಿಯಲ್ಲಿ, ಮಲಯಾಳಂನಲ್ಲಿ ಹೀಗೆ ಅವರು ಸಂಗೀತ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ಅವರ ಹೆಂಡತಿಯ ಹೆಸರು ಸಾವಿತ್ರಿ. ಬಾಲಸುಬ್ರಹ್ಮಣ್ಯಂ ಅವರಿಗೆ 6 ಬಾರಿ ರಾಷ್ಟ್ರೀಯ ಪ್ರಶಸ್ತಿಗಳು ಬಂದಿವೆ. ಆಮೇಲೆ ಪದ್ಮ ವಿಭೂಷಣ ಬಂದಿದೆ. ಅವರಿಗೆ ಮರಣೋತ್ತರವಾಗಿ ಪದ್ಮಶ್ರೀ ಪ್ರಶಸ್ತಿ ಬಂದಿದೆ. ಅಂತಹ ಒಬ್ಬ ಗಂಡ ಮುಗಿದೆತ್ತರಕ್ಕೆ ಹೋಗಬೇಕಾದ್ರೆ ಯಾವಾಗಲೂ ಹೆಂಡತಿ ಅವರ ಬೆನ್ನಾಗಿ ಇರ್ತಾಳೆ ಅನ್ನುವಂಥ ಮಾತು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ರೀತಿಯಾಗಿ ಇಲ್ಲಿ ಇನ್ನೊಂದು ವಿಷಯ ಏನಂದ್ರೆ, ಮೊನ್ನೆ ಕೋರ್ಟ್ನಲ್ಲಿ ಒಂದು ತೀರ್ಪು ಬಂದಿದೆ. ನಾವು ತಾವೆಲ್ಲ ಪೇಪರ್ ಓದಿದ್ದೀವಿ. ಗಂಡ ಹೆಂಡತಿ ಅಂತಂದ್ರೆ ಹೆಂಡತಿ ಗಂಡ ಸಮ, ಹೆಂಡತಿ ಕಡಿಮೆ ಅಲ್ಲ, ಗಂಡ ಹೆಚ್ಚಲ್ಲ. ಅತಿ ಹೆಂಡತಿ ಅಂದ್ರೆ ಜೀತದಾಳಲ್ಲ, ಮನೆ ಕೆಲಸದವಳಲ್ಲ, ಅಷ್ಟೇ ಸಮವಾದ ಹಕ್ಕಿದೆ ಹೆಂಡತಿಗೂ ಕೂಡ. ಇಂತಹ ಒಂದು ಅದ್ಭುತವಾದಂತಹ ತೀರ್ಪನ್ನ ನಮ್ಮ ಹೀಗೆ ಗೊತ್ತಿದ್ದೆಲ್ಲ ಬಂದಿದ್ದಾರೆ ನಮ್ಮ ಸ್ನೇಹಿತರು. ಹಾಗೆ ಹೆಂಡತಿ ಅಂತಂದ್ರೆ ಗಂಡನಷ್ಟೇ ಹಕ್ಕಿದೆ, ಆಕೆನಷ್ಟೇ ಬುದ್ಧಿವಂತವಳು, ಆಕೆನಷ್ಟೇ ದುಡಿತಕ್ಕಂಥವಳು, ಮತ್ತೆ ನಮ್ಮ ಸರಿಸಮಾನವಾಗಿ ಇರ್ತಕ್ಕಂಥವಳು ಅನ್ನುವಂಥ ಮಾತು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಅತ್ಯಂತ ಖುಷಿ ಅನ್ನಿಸ್ತದೆ. ಆದ್ಮೇಲೆ ಈ ಒಂದು ಸಂದರ್ಭದಲ್ಲಿ ಕೊನೆಯದಾಗಿ ಒಂದೇ ಒಂದು ಮಾತನ್ನು ಹೇಳ್ತೇನೆ. ತವರಿಗೆ ಹೆಂಡತಿ ಹೋದ್ರೆ ಏನಾಗ್ತದೆ ಅಂತಂದ್ರೆ ನಮ್ಗೆಲ್ಲ ಗೊತ್ತಿದೆ. ಎಲ್ಲಿಲ್ಲದ ಖುಷಿ ಗಂಡನಿಗೆ ಏನಪ್ಪಾ ಅಂದ್ರೆ ಅವ ಕೊರೆ ಬಿಚ್ಚಿದ ಹಾವಿನಂತೆ ಲಂಗು ಲಗಾಮಿಲ್ಲದೆ ತಿರುಗಾಡ್ತಾನೆ. ಮತ್ತೆ ಹೋಟೆಲ್ ಅಡ್ಡಾಡ್ತಾನ್ರಿ. ಆಮೇಲೆ ಬರೀ ತಿರುಗುವಂತ ಕೆಲಸ, ಬೀಡಿ, ಸಿಗರೇಟು, ಗುಂಡು, ಅವನು ಎಲ್ಲ ದಾರಿ ಬಿಡ್ತಾನೆ ಅಷ್ಟೇ ಅಲ್ಲ. ಮನೆ ನಮ್ಮ ಮನೆ ಎದುರಿಗೆ ಒಬ್ರು ಹೆಂಡತಿ ಊರಿಗೆ ಹೋಗಿದ್ರು. ಅವ್ನಿಗೆ ಏನೋ ಮಾಡಕ್ ಬರೋದಿಲ್ಲ, ಏನೋ ಮಾಡಿರ್ತಾನೆ, ಬಿಸಿ ಮಾಡಕ್ಕಿರ್ತಾನೆ, ಅಡಿಗೆ ಒಂದು ದಿವಸ ಮಾಡ್ಲಾರ್ದ ಮಾಡಕ್ಕಿರ್ತಾನೆ. ಫೋನ್ ಬಂತು, ಎಲ್ಲೋ ಹೊರಗೆ ಹೋಗ್ಬಿಟ್ಟ ಲಾಕ್ ಮಾಡ್ಕೊಂಡು. ಒಡೆ ಮೇಲೆ ಎಲ್ಲರೂ ಬಂದ್ರು, ಸುಟ್ಟು ಎಲ್ಲ ಕರುಕಲಾಗಿ ವಾಸನೆ ಬರಕತ್ತೆ. ಮತ್ತೆ ಅವ್ರಿಗೆ ಫೋನ್ ಮಾಡಿ ಕರೆಸಿದ್ರು. ಒಂದ್ಸಲ ಮೋಟ್ರ್ ಆನ್ ಮಾಡಿ ಹೊರಗಡೆ ಹೋಗ್ಬಿಟ್ಟಾರೆ, ನೀರು ಹರಿತಾ ಇದೆ, ನದಿ ಹರಿದ. ಇಂಥ ಅವಾಂತರಗಳೇನಪ್ಪ ಅಂತಂದ್ರೆ ಆಗ್ತಿರ್ತಾವೆ ಹೆಂಡತಿ ಬದುಕಿನಲ್ಲಿ. ಅದಕ್ಕೆ ಗಂಡ ಎಂದೂ ಕೂಡ ಜೀವ ಹಿಂಡೋದಿಲ್ಲ ಹೆಂಡತಿನ. ಗಂಡ ಹೆಂಡತಿ ಒಳ್ಳೆ ನಾಣ್ಯದ 2 ಮುಖಗಳಿದ್ದಂತೆ ಅವರು ಜೀವನದ ಹಾದಿಯಲ್ಲಿ ಒಳ್ಳೆಯ ರೀತಿಯಾಗಿ ಅವರು ನಡೀತಾರೆ. ಇಲ್ಲಿ ಹೆಣ್ಣು ಮಾಯೆಯಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳಿ ಶರಣರು ಹೆಣ್ಣು ಮಕ್ಕಳಿಗೆ ಒಂದು ಗೌರವದ ಸ್ಥಾನವನ್ನು ಕೊಟ್ಟಿದ್ದಾರೆ. ಹೀಗೆ ಹೆಣ್ಣು ಅಂತಂದ್ರೆ ಗಂಡ ಹೆಂಡರ ಜಗಳ ಗಂಧ ತೀಡಿದಂಗೆ, ಅಂದ್ರೆ ಸುಗಂಧ ಭರಿತವಾದಂತಹದ್ದು. ಗಂಡ ಹೆಂಡರ ಜಗಳ ಗಂಧ ತೀಡಿದಂಗೆ, ನಿಂಗಕ್ಕೆ ನೀರು ಎರೆದ ಹಂಗೆ, ಹಿರಿಹೊಳೆಯ ರಂಗವ್ವ ಸಾಗಿ ಹರದಂಗೆ. ಅಂದ್ರೆ ಗಂಡ ಹೆಂಡತಿ ಜಗಳ ಉಂಟು ಬರುವುದು ತನಕ ಎಷ್ಟು ಪವಿತ್ರ ಸುಗಂಧವಾದಂತ ಗಂಧ ತೀಡಿದಂಗೆ. ಆಮೇಲೆ ಇಲ್ಲಿ ಏನಪ್ಪ ನಿರ್ಮಲವಾದಂತ, ಪರಿಶುದ್ಧವಾದಂತ, ಪವಿತ್ರವಾದಂತ ವಿಷಯವನ್ನ ಇಲ್ಲಿ ಶರಣರು ದಾರ್ಶನಿಕರು ಹೇಳಿದ್ದಾರೆ. ಖಂಡಿತವಾಗಿಯೂ ಹೆಂಡತಿ
ಗಂಡನ ಜೀವ ಹಿಂಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಮುಂದಿನ ಸುತ್ತಿನಲ್ಲಿ ಮಾತಾಡ್ತೀನಿ. ನಮಸ್ಕಾರ.